ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯವಾದಂತಹ ಸ್ವಾಗತನ ಕೋರ್ತಾ ಇರೋದು. ನಾನೇ ಹೇಳ್ಕೊಬಾರ್ದು ಬ್ಲಾಕ್ ಬ್ಯೂಟಿ ಅಂತೆಲ್ಲ, ಅದಕ್ಕೆ ಅರುಣ್ನ ಕೂರಿಸಿದ್ದೀನಿ. ಅವನು ಹೊಗಳ್ತಾನೆ ನನ್ನ ತುಂಬಾ ಚೆನ್ನಾಗಿ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್, ಹಾಗೆ ನನ್ನ ಜೊತೆಗಿದ್ದಾರೆ ಬ್ಲಾಕ್ ಬ್ಯೂಟಿ ಸೌಜನ್ಯ. ಎಸ್, ಹೌದು. ಸೊ ಇದು ಆಯುರ್ವೇದ್ ನ್ಯೂಟ್ರಿ ಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಅರುಣ್, ಕ್ಯಾನ್ ಯು ಬಿಲೀವ್ ಇವಾಗ ಸಚಿನ್ ತೆಂಡೂಲ್ಕರ್ ತಗೊಳಪ್ಪ, ಯಾಕೆ ಅವ್ರ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಂದ್ರೆ, ಅವರು 90s ಅಲ್ಲಿ ಇರಬೇಕಾದ್ರೆ ಎಲ್ಲರ ಎದೆನೂ ಡವ 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 ಅಂತ ಹೊಡ್ಕೋತಿರುತ್ತೆ. ಬಿಕಾಸ್ ಸೆಂಚುರಿ ಬಾರಿಸಬೇಕು ಅವರು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಇವಾಗ ನಾವು ಅಷ್ಟೇ ಅದೇ ಪರಿಸ್ಥಿತಿನಲ್ಲಿ ಇದೀವಿ. ಯಾಕಂದ್ರೆ 90+ ದಾಟಿ ಎಪಿಸೋಡ್ಸ್ ಮುನ್ನುಗ್ತಾ ಇದೀವಿ. ಮುಂದಿನ ವಾರ ಯಾವತ್ತು ಅಂತ ಹೇಳಲ್ಲ, ಇವಾಗ್ಲೇ ಹೇಳ್ಬಿಡೋಣ. ಮುಂದಿನ ಗುರುವಾರ 100th ಎಪಿಸೋಡ್ ಇರುತ್ತೆ ನಮ್ಮ ಮಾರ್ನಿಂಗ್ ಮಂತ್ರ. ಅದು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿ ಹಾಕ್ಬಿಡೋಣ, ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ. ತುಂಬಾನೇ ಮಿಸ್ ಮಾಡ್ಕೊಂತಿದ್ದೆ ಸೌಜನ್ಯ. ಥ್ಯಾಂಕ್ ಗಾಡ್ ಇವತ್ತು ನಿನ್ನ ಮುಖ ನೋಡೋ ಅಂತ ಒಂದು ಭಾಗ್ಯ ಸಿಕ್ತು. ಯಾಕಂದ್ರೆ ದಿಸ್ ವಾಸ್ ಮೈ ಫಸ್ಟ್ ಲಾಂಗೆಸ್ಟ್ ಗ್ಯಾಪ್ ಇನ್ ಮಾರ್ನಿಂಗ್ ಮಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಯಾಟರ್ಡೇ ಅರ್ಧಲ್ಲಿ ಎದ್ದೋಗ್ಬಿಟ್ಟೆ, ಬಿಕಾಸ್ ಆಫ್ ಶೂಟಿಂಗ್ ಇತ್ತು, ಆಮೇಲೆ ಸ್ವಲ್ಪ ಓವರ್ ಕ್ರೌಡೆಡ್ ಆಗಿತ್ತು ಅಂತ ಹೋದೆ. ಸಂಡೇ ಆಸ್ ಇಟ್ ಈಸ್ ರಜಾ. ನಿನ್ನೆ ಮಂಡೇ ಎಲ್ಲೋಗಿದ್ದೆ ಅಂತ ನಿನಗೆ ಗೊತ್ತು, ಮಾರ್ನಿಂಗ್ ಮಂತ್ರಕ್ಕೆ ಬರಕ್ ಆಗಿರ್ಲಿಲ್ಲ. ಹೌದು, ನಿನ್ನೆ ಆಕ್ಚುಲಿ KR ಮಾರ್ಕೆಟ್ಗೆ ಹೋಗಿದ್ದ ನಮ್ಮ ಅರುಣ್ ಹರಿಹರನ್. ನಿನ್ನೆ ನಾನು ಏನಂತ ಬಿಲ್ಡಪ್ ಕೊಟ್ಟೆ ಗೊತ್ತಾ ನಿನ್ಗೆ? ಇಲ್ಲ, ನಮ್ಮ ಬ್ಯಾಂಗ್ಳೂರ್ ಸಿಟಿ ಗಾರ್ಡನ್ ಸಿಟಿ ಅಂತೆಲ್ಲ ಕರಿತಿದ್ವಿ ನಾವು, ಅದನ್ನ ಗಾರ್ಬೇಜ್ ಸಿಟಿ ಅಂತ ಕರೆಸ್ಕೊಳ್ತಾ ಇದೆ ಇವಾಗ ನಮ್ಮ ಬ್ಯಾಂಗ್ಳೂರು. ಮತ್ತೆ ಅದನ್ನ ಗಾರ್ಡನ್ ಸಿಟಿ ಮಾಡೋದಕ್ಕೆ ಅರುಣ್ ಹೋಗಿದ್ದಾನೆ ಅಂತೆಲ್ಲ ಹೇಳಿದ್ವಿ. ಜಸ್ಟ್ ಇನ್ ಕೇಸ್ ನೀವು ಅದನ್ನ ಮಿಸ್ ಮಾಡ್ಕೊಂಡಿದ್ರೆ ಏನ್ ಆಕ್ಚುಲಿ ನಡೀತು ನಿನ್ನೆ, ಅರುಣ್ ಎಲ್ಲಿ ಹೋಗಿದೆ ಎಲ್ಲ ಹೇಳ್ತೀವಿ. ಬರೋದಕ್ಕಿಂತ ಮುಂಚೆ ಇವಾಗ ಮಾರ್ನಿಂಗ್ ಮಂತ್ರದ ಹೆಡ್ಲೈನ್ಸ್ ಹೇಳ್ಬೇಕು. ಇವತ್ತು ಮಾರ್ನಿಂಗ್ ಮಂತ್ರ ನೋಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? ಕಣ್ಣಿಗೆ ತುಂಬಾ ಒಳ್ಳೇದು, ತಂಪಾಗತ್ತೆ. ಯಾಕಂದ್ರೆ ಸಾಕಷ್ಟು ವಿಷಯಗಳು ಲೈಕ್ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಇವತ್ತು ಅರುಣ್ 7 ವಂಡರ್ಸ್ ಆಫ್ ದ ವರ್ಲ್ಡ್ ಕೇಳೇ ಇರ್ತೀಯ ನೀನು. 8th ವಂಡರ್ ಆಫ್ ದ ವರ್ಲ್ಡ್ ಆಗೋಗಿದೆ. ವಾಟ್ ಇಟ್ ಈಸ್ 8ನೇ ವಂಡರ್ ಆಫ್ ದ ಪ್ರಪಂಚ ಏನು ಅಂತ ಇವತ್ತು ನಿಮಗೆ ಗೊತ್ತಾಗತ್ತೆ. ಆ ವಂಡರ್ ಕೂಡ ಇರ್ತಾರೆ ನಮ್ಮ ಶೋನಲ್ಲಿ. ವಾಟ್ ಇಟ್ ಈಸ್ ವಂಡರ್ ಇರ್ತಾರಾ? ಅದು ವ್ಯಕ್ತಿನ ಆಗಿದ್ರೆ ಅಂತ ಯೋಚನೆ ಮಾಡ್ತಿದ್ರೆ ಹೌದು, 8th ವಂಡರ್ನ ಇವತ್ತು ನಾವು ಮಾತಾಡಿಸ್ತೀವಿ ನಮ್ಮ ಶೋನಲ್ಲಿ. ಅಂಡ್ ಆಲ್ಸೋ ಆಸ್ ಆಲ್ವೇಸ್ ಆಯುರ್ ಆರೋಗ್ಯ ಅನ್ನುವಂಥ ಸೆಗ್ಮೆಂಟ್ ನಲ್ಲಿ ಇವಾಗ ಚಳಿಗಾಲ ಬೇರೆ, ಮೈಕೈ ಕಾಲೆಲ್ಲ ಬಿರುಕು ಬಿಟ್ಕೊಳ್ಳೋದು ಎಲ್ಲ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಶಿವಯೋಗಿ ಸ್ವಾಮಿಗಳು ತಿಳಿಸ್ಕೊಡ್ತಾ ಇದ್ದಾರೆ ಮನೆ ಮದ್ದು. ಏನ್ ಮಾಡ್ಬೇಕು ಈ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಕಾಪಾಡ್ಕೊಳ್ಳೋದಕ್ಕೆ ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಇಂದಿನ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ವಿಷಯ ತಮಗೆಲ್ಲ, ಇನ್ನೇನು ಚಳಿಗಾಲ ಬರ್ತದೆ, ಡಿಸೆಂಬರ್ ಜನವರಿ ನವಂಬರ್ ಕೊನೆಯಿಂದನೇ ಶುರುವಾಗುತ್ತೆ ಚಳಿಗಾಲ. ಆ ಚಳಿಗಾಲದಲ್ಲಿ ಪಾದ ಬಿರುಕು ಬರ್ಬೋದು, ತುಟಿ ಬಿರುಕು ಬರ್ಬೋದು, ಮುಖ ಮೈ ಎಲ್ಲ ಬಿರುಕು ಬರ್ಬೋದು. ಏನಕ್ಕೋಸ್ಕರ ಈ ಬಿರುಕು ಬರ್ತದೆ ಅಂತ ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಬಿರುಕು ಬರೋದಿಲ್ಲ. ಏನು ಮಾಡಬೇಕು? ಒಂದು, ಮಲವಿಸರ್ಜನೆ ಪ್ರತಿಯೊಬ್ಬ ವ್ಯಕ್ತಿಗೆ 2 ಬಾರಿ ಕಡ್ಡಾಯವಾಗಿ ಆಗಬೇಕು, ಬೆಳಿಗ್ಗೆ ಮತ್ತು ರಾತ್ರಿ ಕನಿಷ್ಠ. ತುಂಬ ಆರೋಗ್ಯವಂತರಿಗೆ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಒಂದೇ ಸಾರಿ 3 ಸಾರಿ ಆಯಿತು ಅಂದರೆ ಅದು ರೋಗ, ಅಲ್ಪಮಲ ರೋಗ ಅಂತ. ಅದಕ್ಕೋಸ್ಕರ ಒಂದು, ಮಲ ವಿಸರ್ಜನೆ ಆಗೋ ಹಾಗೆ ತಾವು 1 ಹೊಟ್ಟೆ ತುಂಬ ಪಪ್ಪಾಯವನ್ನು ಸ್ವೀಕಾರ ಮಾಡೋದು, ಅಥವಾ ಶುದ್ಧ ಶೌಚ ಮಾತ್ರೆ ಅಥವಾ ಶುದ್ಧ ಶೌಚ ಚೂರ್ಣವನ್ನು 1 ಸಾರಿ ತಗೊಳ್ಳೋದು, ಇಸಾಬ್ಗೋಲ್ ತಗೊಳ್ಳೋದು. ಅದರಿಂದ ನಿಮಗೆ ಚರ್ಮದ ಬೆರುಕು ಬರೋದಿಲ್ಲ. ಇನ್ನೊಂದು ಕಾರಣ ಏನಂದರೆ ಚರ್ಮ ಬೆರುಕು ಬರೋದಕ್ಕೆ, ತಾವು ಚಿಕ್ಕ ಹುಡುಗರಿದ್ದಾಗ ಅಭ್ಯಂಗ ಸ್ನಾನವನ್ನು ಮಾಡ್ಕೊಂಡಿರೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದವರೆಗೆ ಮಕ್ಕಳಿಗೆ ಪ್ರತಿನಿತ್ಯ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನವನ್ನು ಮಾಡ್ತಾ ಇರಬೇಕಾಗುತ್ತೆ. ಅದು ಮಾಡಿಲ್ಲದೆ ಹೋದರೂ ಕೂಡ ಅದು ಬೆರುಕು ಬರ್ತದೆ. ಒಳಗಡೆ ಉಷ್ಣ ಆಗಿದ್ದರೂ ಕೂಡ ಬೆರುಕು ಬರ್ತದೆ. ಅದಕ್ಕೆ ತಂಪು ಚಿಕಿತ್ಸೆಯನ್ನು ಮಾಡ್ಕೋಬೋದು. 3ನೇದು, ತಾವು ಸೇವಿಸುವಂಥ ಆಹಾರ ವಿಷವಾಗಿ ಅದರಿಂದನೂ ಕೂಡ ತಮ್ಮ ಶರೀರ ಬೆರುಕು ಬರ್ತದೆ. ಸಾಮಾನ್ಯವಾಗಿ ಪಾದ ಬೆರುಕಿಗೆ ಯಾವುದೇ ಎಣ್ಣೆಯನ್ನು ಪ್ರತಿ ರಾತ್ರಿ ಮಲಗುವಾಗ ಚೆನ್ನಾಗಿ ಉಜ್ಜಬೇಕು. ಆ ಉಜ್ಜೋದಕ್ಕೆ ಮೊದಲು ತಾವು ಬಿಸಿ ನೀರಿನಲ್ಲಿ ಇಟ್ಕೊಂಡು ಹಳೇದೊಂದು ಟೂತ್ ಬ್ರಷಲ್ಲಿ ಆ ಬೆರುಕುಗಳನ್ನೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು, ಅದಕ್ಕೆ ಯಾವುದೇ ಎಣ್ಣೆಯನ್ನು ತಾವು ಬಳಕೆ ಮಾಡಿದರೂ ಕೂಡ ಆ ಪಾದ ಬೆರುಕು ಆಗೋದಿಲ್ಲ. ತುಟಿ ಬೆರುಕಿಗಾಗಲಿ ಮುಖ ಬೆರುಕಿಗಾಗಲಿ ಏನು ಮಾಡಬೇಕಂದ್ರೆ, ತಾವು ಪ್ರಸಾದ ಮಾಡಿದಾಗ, ಪ್ರಸಾದ ಅಂದರೆ ತಾವು ಟಿಫನ್ ಆ್ಯಂಡ್ ಮೀಲ್ಸ್, ಊಟ ತಿಂಡಿ ಅಂತಿರಲ್ಲ, ಅದನ್ನು ಮಾಡಿದಾಗ ಆ ಒದ್ದೆ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಅದರಿಂದ ತಾವು ಮುಖಮರ್ದನವನ್ನು ಹೀಗೆ ಮಾಡ್ಕೋಬೇಕು. ಆ ಮುಖಮರ್ದನವನ್ನು ಮಾಡೋದ್ರಿಂದ ಮುಖ ಒಡೆಯೋದಿಲ್ಲ.
ತುಟಿಗೆ ತುಪ್ಪವನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ರಾತ್ರಿ ಹೊತ್ತು ಒಡಕ ಆಗೋದಿಲ್ಲ. ಆದ್ದರಿಂದ ಈಗ ಮಲಬದ್ಧತೆಯೇ ಚರ್ಮದ ಬೆರಿಕೆಗೆ ಮೂಲ ಕಾರಣ ಅಂತ ಹೇಳ್ತಾ ಈ ದಿವಸದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ತಾವೆಲ್ಲರಿಗೂ ಶುಭಾಶಯ. ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅನ್ಕೊಂಡ್ಯಾ? ಲ್ಯಾಪ್ಟಾಪ್ ತಗೋ ಸರ್ ಫಿಶರ್. ಇರ್ಲಿ ಖುಷಿ ಆಯ್ತಾ? ಇದು ನಾನು ಕಿವಿ ಇಟ್ಕೊಂಡಾಗ ನೋಡೋದಕ್ಕೆ 2 ಕಣ್ಣು ಸಾಲದು. ಸೀರಿಯಸ್ಲಿ ಮುಖ ಫುಲ್ ಅದೇ ಕವರ್ ಆಗ್ಬಿಟ್ಟಿರುತ್ತೆ. ಏನಿಗೆ ಗೊತ್ತಾ ತಗೊಂಡ್ರದು, ನಮ್ಗೆ ಯಾರೋ ನಮ್ಗೆ ಆಗದೆ ಇರೋರು ಅಥವಾ ನಮ್ ಸಾಲ ಕೊಟ್ಟವ್ರು ಯಾರು ಸಾಲ ಕೇಳೋ ಎದುರುಗಡೆ ಬಂದ್ಬಿಟ್ರೆ ಈಗ ಮಾತಾಡ್ಕೊಂಡು ಮುಖ ಮುಚ್ಕೊಂಡು ಹೋಗ್ಬಿಡುದಾ, ಹೇಳಿ ಹಲೋ ಹೇಳಿ ಅಂತ ಗೊತ್ತಾಗ್ಬಾರ್ದು ನಾನು ಅಂತ. ಬಟ್ ಎಸ್, ನಿನ್ನೆ ಮಾರ್ಕೆಟ್ ಅಲ್ಲಂತೂ ಮುಖ ಮುಚ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಸಿಕ್ಕಾಪಡೆ ಪಾಪ್ಯುಲರ್ ಈ ಪ್ರೋಗ್ರಾಮು. ಇಲ್ಲಿ ನೋಡ್ರೋ ಎಲ್ಲರೂ ಮುತ್ತಿಗೆ ಹಾಕೊಂಡಿದ್ರು ನಮ್ಮ ಅರುಣ್ಣ. ಮಾರ್ನಿಂಗ್ ಮಂತ್ರ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ಅಷ್ಟಕ್ಕೂ ಅವ್ನು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಿದ್ದ ಹೇಳೋ? ಏನ್ ಮಾಡಿದೆ, ಕಸ ಗುಡಿಸ್ದೆ. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲ, ಆಕ್ಚುಲಿ ತುಂಬಾ ಕ್ಲೀನ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಇದು 8th ವೀಕ್ ನಿನ್ನೆ ನಡೆದಿದ್ದೇನಿದೆ, 8th ವೀಕ್ ಇಂದ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಸೊ ಅಲ್ಲೇನಾಗಿದೆ, ಎಲ್ಲ ಕ್ಲೀನ್ ಮಾಡಿ DDT ಪೌಡರ್ ಎಲ್ಲ ಹಾಕಿ ಕ್ಲೀನ್ ಆಗಿತ್ತಪ್ಪ. ನಿಜಕ್ಕೂ ನಮ್ಗೇನು ಕೆಲಸನೇ ಇರಲಿಲ್ಲ. ಸೊ ಮಾರ್ಕೆಟ್ ಅಂದ್ರೆ ಗಲೀಜು ಅಂತ ಅನ್ಕೋಬೇಡಿ. ಇವಾಗ ಒಂದ್ಸಲ ಹೋಗಿ ನೋಡಿ ಎಷ್ಟು ಕ್ಲೀನ್ ಆಗಿ ಝಗಮಗ ಅಂತ ಹೊಳಿತಿದೆ ಮಾರ್ಕೆಟ್ ಅಂತ. ಅಂಡ್ ಇವಾಗ ಮಾರ್ಕೆಟ್ ನೋಡೋದಕ್ಕಿಂತ ಮುಂಚೆ ಮುದ್ರಾದಲ್ಲಿ ನಾವು ನಿಮ್ಗೆ ಇನ್ನೊಂದು ತುಂಬಾ ಸ್ಪೆಷಲ್ ಆಗಿರುವಂತ ಮುದ್ರಾ ತೋರಿಸ್ಕೊಡ್ತಾ ಇದೀವಿ. ಅಲ್ಲ ನಾವಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಯಾವ ಮುದ್ರಾ, ಹೇಗಿದಿನ ಮಾಡೋದು, ಯಾಕೆ ಮಾಡೋದು ನೋಡ್ಕೊಂಡ್ ಬನ್ನಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಪದ್ಮಕಾಳ ಸರ್ಪದೋಷದ ಬಗ್ಗೆ ಮುದ್ರೆ, ಮಂತ್ರ ಮತ್ತು ಆ ಪದ್ಮಕಾಳ ಸರ್ಪದೋಷದ ಕೆಲವು ಸಿಂಪ್ಟಮ್ಸ್, ವೈಶಿಷ್ಟ್ಯತೆಯನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಹುಟ್ಟಿದಾಗಿಂದಲೂ ಸಾಯೋವರೆಗೂ ಅವ್ರಿಗೆ ಬರೀ ಶತ್ರು ಕಾಟನೇ ಇರುತ್ತೆ. ಎಷ್ಟೋ ಫ್ಯಾಮಿಲಿ ನಾನು ನೋಡಿದ್ದೀನಿ. ಸುಮಾರು ಜನಕ್ಕೆ ಹುಟ್ಟಿದಾಗಿಂದಲೂ ಯಾರು ಹೊರಗೆ ಶತ್ರು ಇಲ್ಲ ಅಂದ್ರೆ ಅವ್ರ ಮನೆ ಅಂತಂದ್ರೆ ಶತ್ರು ಆಗಿಬಿಟ್ಟಿರ್ತಾರೆ. ಸತತವಾಗಿ ಜನ್ಮಾಂತರ ಶತ್ರು ಕಾಟ ಇರುತ್ತೆ. ಜನ್ಮಾಂತರ ಶತ್ರು ಕಾಟ ಅಂತ ಅವ್ರು ಹೇಳ್ತಾರೆ. ಹುಟ್ಟಿದಾಗಿಂದ ಕೊನೆಯವರೆಗೂ ಸಾಯೋವರೆಗೂ ಶತ್ರು ಕಾಟ, ಮತ್ತು ಮನೆ ಒಳಗೆ ಆಗಾಗ ಇದ್ದಕ್ಕಿದ್ದಾಗೆ ಗಲಾಟೆಗಳು, ಮನೆ ಒಳಗೆ ಕೆಲವರು ಮನೆಯೊಳಗೆ ಇದ್ದಕ್ಕಿದ್ದಾಗ ಹುತ್ತ ಬೆಳ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ. ಕೆಲವರು ಮನೆಯಲ್ಲಿ ಇದ್ದಕ್ಕಿದ್ದಾಗ ಹಾವುಗಳು ಬಂದು ವಾಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅವ್ರು ಎಲ್ಲೇ ಓಡಾಡ್ತಿರ್ಲಿ, ಎಲ್ಲೇ ಹೋಗಿರಲಿ, ಅವ್ರಿಗೆ ಆವಾಗ ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೊಂದ್ಸಲ ಸರ್ಪಗಳಿಗೆ ದರ್ಶನ ಆಗ್ತಾ ಇರ್ತದೆ. ಈ ಥರ ದೋಷ ಇರಿದ್ರೆ ಅವ್ರ ಜಾತಕದಲ್ಲಿ ಅವ್ರಿಗೆ ಪದ್ಮಕಾಳ ಸರ್ಪ ದೋಷ ಇದೆ ಅಂತ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನನ್ನ ಹತ್ರ ಸುಮಾರು ಜನ ಬಂದಿದ್ದಾರೆ. ನಂಗೆ ಅಟ್ಲೀಸ್ಟ್ ಒಂದು 6 ತಿಂಗಳಲ್ಲಿ ಇಲ್ಲ ಅನ್ನೋ 30-40 ಜನ ನಾನು ಬಂದು ಭೇಟಿ ಮಾಡ್ತಾರೆ. ಏನಂದರೆ ಅವರು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ, ಆ ಥರ ಸಂಕೋಚ ಅವರಲ್ಲಿ. ಏನಪ್ಪ ಅಂದರೆ, ಜೆನಿಟಲ್ ಪಾರ್ಟ್, ಗುಪ್ತ ಜನಾಂಗಗಳಲ್ಲಿ ಕೀವು ಗಾಯಗಳಾಗ್ಬಿಟ್ಟಿರ್ತದೆ. ತುಂಬ ಪಸ್ ಫಾರ್ಮೇಷನ್ ಆಗಿರುತ್ತೆ. ಕೆಲವರಿಗೆ ಏಡ್ಸ್ ಇದೆ ಅಂತ ಹೇಳ್ತಾರಂತೆ, ಕೆಲವರಿಗೆ ಮತ್ತು ಇಲ್ಲಾರು ಬೇರೆ ತೊಂದರೆ ಇದೆಯಾ ಅಂತ. ಅವ್ರಿಗೇನು ಏಡ್ಸ್ ಇರೋದಿಲ್ಲ, ಟೆಸ್ಟ್ ಮಾಡಿಸಿದ್ರೆ ಏಡ್ಸ್ ಇರಲ್ಲ. ಆದರೆ ಗಂಡಸ್ನಲ್ಲಿ ಆ ಪೆನ್ನಿಸ್ ಮೇಲೆಲ್ಲ ಗುಳ್ಳೆಗಳಾಗ್ಬಿಟ್ಟು ಕ್ಯೂ ತುಂಬಿಕೊಳ್ಳುತ್ತೆ. ಸ್ತ್ರೀಯರಲ್ಲಿ ಆ ವೆಜೇನ, ಯೋನಿ ಭಾಗದಲ್ಲಿ ಎಲ್ಲ ಕ್ಯೂ ತುಂಬಿಕೊಳ್ಳುತ್ತೆ. ಮತ್ತು ಅವ್ರಿಗೆ ಮೆನ್ಸಸ್ ಆದಾಗಂತೂ ತುಂಬ ಕಷ್ಟಪಡ್ತಾರೆ. ಈ ದೋಷ ಏನಕ್ಕೆ ಬರುತ್ತೆ ಅಂದರೆ, ಯಾವ ಜನ್ಮದಲ್ಲಾದರೂ ಹಾವಿನ ಬಾಲಕ್ಕೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಟ್ಟಿದ್ರೆ, ಹಾವಿನ ಬಾಲ, ಟೇಲ್, ಆ ಬಾಲಕ್ಕೆ ಚೆನ್ನಾಗಿ ಹೊಡೆದು ಸಾಯಿಸಿದರೆ ಗುಪ್ತ ಜನಾಂಗಗಳ ರೋಗ ಬಂದ್ಬಿಡ್ತದೆ. ಆದ್ದರಿಂದ ಈ ಥರ ದೋಷ ಇದ್ದಾಗ ಪದ್ಮಕಾಳ ಸರ್ಪ ಮುದ್ರೆ ಮತ್ತು ಮಂತ್ರವನ್ನು ಮಾಡಬೇಕು. ಆ ಸರ್ಪದೇವತೆಯನ್ನು ನಮ್ಮ ಮುದ್ರೆಯಲ್ಲಿ ಆವಾಹನೆ ಮಾಡಿ ಅದರ ದಿನನಿತ್ಯ ಧ್ಯಾನ ಜಪ ಮಾಡಿದ್ದೇ ಆದರೆ ವೆಜೇನ ಅಂದರೆ ಯೋನಿ ಮೇಲೆ ಇರತಕ್ಕಂಥ ಸಣ್ಣ ಸಣ್ಣ ಗಾಯಗಳು, ಆ ಕ್ಯೂ ಕಮ್ಮಿ ಆಗುತ್ತೆ. ಮತ್ತು ಅವ್ರು ಯಾವಾಗಲೂ ಕೆರ್ಕೊಳ್ತಾ ಇರ್ತಾರೆ. ಜನೇಂದ್ರ ಭಾಗದಲ್ಲಿ ಜೆಂಟ್ಸು ಅಷ್ಟೇ ಯಾವಾಗಲೂ ಕೆರ್ಕೊಳ್ತಾ ಇರ್ತಾರೆ. ಮತ್ತು ಅಂಥವ್ರು ಮದುವೆನೇ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಈ ರೀತಿ ದೋಷ ಇರೋರು ಈ ಪದ್ಮಕಾಳ ಮುದ್ರೆ ಮಾಡಬೇಕು. ಆ ಮುದ್ರೆ ಹೇಗೆ ಮಾಡೋದು ಅಂದರೆ, ನಮ್ಮ 2 ಕೈಗಳಲ್ಲೂ ನಮ್ಮ ಪತಾಕಸ್ತದಿಂದ ನೋಡಿ, ಈ ಒಂದು ವೀರ್ಯ ಅಂಡಾಣು ಉತ್ಪತ್ತಿ ಮಾಡುವಂಥ ಈ ಒಂದು ಕಿರುಬೆರಳು, ಅಂದರೆ ಬುಧಗ್ರಹ, ಶುಕ್ರಗ್ರಹ, ಇವೆರಡನ್ನೂ ಹೀಗಿಟ್ಟು ಇನ್ನು ಉಳಿದ 3 ಬೆರಳುಗಳನ್ನು ಈ ರೀತಿ ಪದ್ಮಕಾಳ ಅಂತ ಹೇಳ್ತಾರೆ. ಇದಕ್ಕೆ ಸೆಮಿನಲ್ ವೆಹಿಸಲ್ಸ್ ಅಂತಾರೆ. ಅಂದರೆ ವೀರ್ಯ ಕೋಶ ಗಂಡಸ್ರಿನಲ್ಲಿ, ಇದಕ್ಕೆ ಅಂಡಾಣು ಹೆಂಗಸ್ರಿನಲ್ಲಿ. ಮತ್ತು ಪೋಸ್ಟ್ರೇಟ್ ಗ್ಲ್ಯಾಂಡ್ಸ್ ಅಂತಾರೆ, ಶುಕ್ರ ಗ್ರಂಥಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮತ್ತು ಇದಕ್ಕೆ ಕೌಪ್ರಸ್ ಗ್ಲ್ಯಾಂಡ್ ಅಂತ. ಈ 3 ಗ್ಲ್ಯಾಂಡ್ಸ್ನ ಈ ರೀತಿ ಬೆಂಡ್ ಮಾಡಬೇಕು. ಈ ರೀತಿ ಬೆಂಡ್ ಮಾಡಿದಾಗ ಈ ರೀತಿ ನೋಡಿ, ಯಾವುದು ಟಚ್ ಆಗಬಾರ್ದು ಒಂದಕ್ಕೊಂದು. ಈ ರೀತಿ 3 ಹೆಡೆ ಹಾವಿನ ತಲೆ ಭಾಗದಲ್ಲಿ ಈ ಒಂದು ಶರೀರ, ಇದೇ ಮುಖಭಾಗ ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ಪದ್ಮಕಾಳ ಸರ್ಪ ಮುದ್ರಾ ಅಂತ ಕರೀತಾರೆ. ಓಂ ಪೂಹು ಪದ್ಮಿನಿ ಮುಖಿ ಸ್ವಾಹ. ಓಂ ಪೂಹು ಪದ್ಮಿನಿ ಮುಖಿ ಸ್ವಾಹ. ಅಕ್ಕಿ ಮಹಾಪ್ರಾಣ, ಚೆನ್ನಾಗಿ ಒತ್ತು ಕೊಟ್ಟು ಹೇಳಬೇಕು. ಈ ಮುಖಿ
ಈ ಪದ್ಮಿನಿ ಮುಖಿ ಅಂತ, ಇದಕ್ಕೆ ಒಂದು ಪದ್ಮ ತಾವರೆ ಹೂ ಥರ ಇದೆ ಇದು. ಈ ರೀತಿ ಯಾರು ಈ ಮುದ್ರೆ ಧಾರಣೆ ಮಾಡಿ ಓಂ ಪೂ ಪದ್ಮಿನಿ ಮುಖಿ ಸ್ವಾಹ ಅಂತ 108 ಸಲ ಜಪ ಮಾಡ್ತಾರೋ ಅವರಿಗೆ ಗುಪ್ತ ಜನಾಂಗದಲ್ಲಿ ಇರತಕ್ಕಂಥ ಕಾಯಿಲೆಗಳು, ಆ ಕೆರ್ಕೊಳ್ಳೋದು, ಕ್ಯೂ, ಮತ್ತು ಗಂಡ ಹೆಂಡತಿ ಮಲ್ಗಕ್ಕಾಗಲ್ಲ ಪಕ್ಕದಲ್ಲಿ, ಈ ರೀತಿ ದೋಷ ಇದ್ದರೆ, ಮತ್ತು ಕಾರಾಗೃಹಕ್ಕೆ ವಾಸ ಯಾವಾಗಲೂ ಹೋಗ್ತಾ ಇದ್ರೆ, ಜೈಲಿಗೆ ಹೋಗ್ತಾ ಇದ್ದರೆ, ಮತ್ತು ಯಾವಾಗಲೂ ಅವ್ರು ಮಾಡೋ ಎಲ್ಲ ಕೆಲಸನೂ ಎಲ್ಲ ವ್ಯವಹಾರದಲ್ಲೂ ಪಾಪಾರ ಆಗ್ತಿದ್ರೆ, ಲಾಸ್ ಆಗ್ತಿದ್ರೆ ಪದ್ಮಕಾಳ ಸರ್ಪ ದೋಷ ಇದೆ ಅಂತ ಅರ್ಥ. ಡೈರೆಕ್ಟಾಗಿ ಆ ಜಾತಕ ನೋಡೋ ಅವಶ್ಯಕತೆನೇ ಇಲ್ಲ. ಈ ರೀತಿ ಯಾರು ಈ ಮುದ್ರೆಯನ್ನು ಧಾರಣೆ ಮಾಡಿ 108 ಸಲ ಮಾಡ್ತಾವೆ, ಫಸ್ಟ್ ಬಿಗಿನಿಂಗಲ್ಲೆಲ್ಲ ತುಂಬ ನೋವು ಬರುತ್ತೆ. ಈ ರೀತಿ ಮಾಡಿದಾಗ ತುಂಬ ಕಷ್ಟ ಇದು ಮಾಡ್ತಾ ಎಳ್ತಾ ಬರುತ್ತೆ. ಕೆಲವರಿಗೆ ತೊದಲು ಬರೋದ್ಬಿಡುತ್ತೆ ಮಾಡ್ತಾ ಬಾಯಲ್ಲಿ ತೊದಲು ಆಗ್ತಿದೆ, ಬೆವರು ಜಾಸ್ತಿ ಆಗ್ತಿದೆ, ಬಿಗಿ ಬರ್ತಿದೆ, ಎಳ್ತಾ ಬರ್ತಿದೆ ಅಂದರೆ ಅವ್ರಿಗೆ ಗುಣ ಆಗ್ತಿದೆ ಆ ಕಾಯಿಲೆ ಅಂತ ಅರ್ಥ. ಯಾವಾಗ ಆ ಬಾಯಲ್ಲಿ ಸ್ವಲ್ಪ ತೊದಲು ಬರ್ತಾ ಇರ್ತದೆ ಈ ಮುದ್ರೆ ಮಾಡುವಾಗ, ತುಂಬ ಬೆವರ್ತಾರೆ, ಮತ್ತು ಇಲ್ಲೆಲ್ಲ ಎಳ್ತಾ ಬರುತ್ತೆ, ಮತ್ತು ತಲೆಯೆಲ್ಲ ಜುಮ್ ಅಂತ ಹಿಡಿಯುತ್ತೆ ಈ ಮಂತ್ರ ಹೇಳಿದ ಮಾತ್ರ. ಮುದ್ರೆ ಮಾಡಿಬಿಟ್ರೆ ಏನೂ ಇಲ್ಲ ಅಷ್ಟೇ. ಮತ್ತು ಈ ಮುದ್ರೆನ ಕಡೆ ಪಕ್ಷ ಒಂದು 20 ನಿಮಿಷ ಮಾಡಿದ್ದೇ ಆದರೆ ಅದರಲ್ಲಿ ಸರ್ಪದೋಷ ಇರೋರು ದಿನ ಷಷ್ಠಿ ದಿವಸ ಇದು ಜಪ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಸುಬ್ರಹ್ಮಣ್ಯ ಷಷ್ಠಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬರೋ ಷಷ್ಠಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಮುಳುಗೋ ಸಮಯದ ಸಂಧ್ಯಾಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಇದನ್ನು ಮುದ್ರೆ ಧಾರಣೆ ಮಾಡಿ ಜಪ ಮಾಡಿದ್ದೆ ಆದರೆ ಈ ಪದ್ಮಕಾಳ ಸರ್ಪ ದೋಷ ನಿವಾರಣೆ ಆಗುತ್ತೆ. ಯಾರಿಗೆ ಶಿಶ್ನ ಪೆನ್ನಿಸ್ ಸೈಜ್ ಕಮ್ಮಿ ಇದೆಯೋ ಅವ್ರಿಗೆ ದಿನ ಮಾಡೋದ್ರಿಂದ ಈ ಹೇಳತಿಯಿಂದ ಅವ್ರಿಗೆ ಬೆಳವಣಿಗೆ ಕೂಡ ಆಗಕ್ಕೆ ಸಾಧ್ಯತೆ ಇದೆ. ಕೆಲವರಿಗೆ ಅವ್ರ ಹೈಟ್ ತಕ್ಕಂತೆ ಅವ್ರ ಏಜ್ ತಕ್ಕಂತೆ ಆ ಶಿಶ್ನ ಬೆಳವಣಿಗೆ ಆಗಿರೋದಿಲ್ಲ. ಅಂಥವ್ರು ಈ ಮುದ್ರೆ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ಆ ಜನೇಂದ್ರಿಯದ ಮೇಲೆ ವೀರ್ಯ ಕೋಶ, ಸೆಮಿನಲ್ ವೆಸಿಕಲ್ಸ್ ಅಂತ, ಮತ್ತು ಆ ಶುಕ್ಲ ಗ್ರಂಥಿ, ಮತ್ತು ವೃಷಣದ ಮೇಲ್ಭಾಗದಲ್ಲಿ ಒಂದಿದೆ ಎಪಿಡಿಡೆಮಿಸ್ ಅಂತೇಳಿ, ಉಪವೃಷಣ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದ್ರ ಮೇಲೆ ಪ್ರಭಾವ ಬೀರಿ ಆ ಎರೆಕ್ಷನ್ಸ್ ಸ್ಟ್ಯಾಂಡ್ ಮಾಡಿಕೊಡುತ್ತೆ, ಗಡುಸಾಗಿ ನಿಲ್ಲಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಮುದ್ರೆ. ಇದೇ ರೀತಿ ನಾನು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಪದ್ಮಕಾಳ ಸರ್ಪ ದೋಷ. ಅರುಣ್, ಈ ದೋಷ ಇದ್ರೆ ಏನೇನೆಲ್ಲ ಆಗತ್ತೆ ಅಂತ ಅವ್ರು ಹೇಳ್ತಿದ್ರೇನೆ ಅದನ್ನ ಕೇಳೋದಕ್ಕೆ ಮೈಜುಮ್ ಅನ್ನಿಸ್ತಿತ್ತು. ನಾವೇನೋ ಅಂತ ಅನ್ಕೊಳ್ತೀವಿ, ಬಟ್ ಅದನ್ನ ಸಫರ್ ಮಾಡ್ತಿರೋರು, ಅದನ್ನ ಅನುಭವಿಸ್ತಿರೋರು ಎಷ್ಟೆಲ್ಲಾ ಕಷ್ಟ ಪಡ್ತಿರ್ತಾರೆ. ಚರ್ಮಗಳಲ್ಲಿ ಬಿರುಕು ಬರೋದಕ್ಕೆ ಬರಬಾರ್ದು ಅನ್ನೋದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಶಿವಯೋಗಿ ಸ್ವಾಮಿಗಳು ತಿಳಿಸ್ಕೊಟ್ರು. ಸಂಸಾರದಲ್ಲಿ ಬಿರುಕು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಇವ್ರು ತೋರಿಸ್ಕೊಟ್ರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ಪಗಳನ್ನ ಸಾಯಿಸಬಾರ್ದು, ಹಾವು ಹೊಡಿಬಾರ್ದು. ಡೆಫಿನೆಟ್ಲಿ ಹೌದು. ಅದು ಏನಂದ್ರೆ ಹಾವು ಬಾಲ್ದಲ್ಲಿ ಹೊಡೆದ್ರೆ ಒಂದ್ ದೋಷ, ಬರೀ ಹೊಡೆದ್ ಬಿಟ್ರೆ ಒಂದ್ ದೋಷ, ಸಾಯಿಸಿದ್ರೆ ಒಂದ್ ದೋಷ, ಏನೇನೆಲ್ಲ ಇದೆ ಅದೆಲ್ಲ ಕೇಳಕ್ಕೆ ಮೈಜುಮ್ ಅನ್ಸುತ್ತೆ ಅನ್ನೋದೇ. ಬಟ್ ಏನಂದ್ರೆ ಇನ್ನೊಂದು ಹೇಳ್ತಾ ಇದ್ರು ಅವರು, ಅದನ್ನ ನಾವೇ ಮಾಡಿರ್ಬೇಕು ಅಂತ ಏನಿಲ್ಲ. ನಮ್ಮ ಆನ್ಸಿಸ್ಟರ್ಸ್ ಪೂರ್ವಜರು ಅದನ್ನ ಮಾಡಿದ್ರು ಕೂಡ ನಾವು ಸಫರ್ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ಇನ್ ಕೇಸ್ ಯಾರೋ ಒಬ್ರು ಮಾಡಿ ನಮ್ಮ ಪೂರ್ವಜರು ಅದರಿಂದ ನಾವ್ ಅನುಭವಿಸ್ತಾ ಇದೀವಿ ಕೂಡ ನಾವು ಪ್ಲೇಸ್ ಆಗಿರೋದೇನೆ ನಾಗಲೋಕದ ಮೇಲೆ ಅಂತೆ. ಸೊ ಇಲ್ಲೇನೇ ಆಕ್ಟಿವಿಟೀಸ್ ಮಾಡಿದ್ರು ಅಲ್ಲಿಗೆ ಎಫೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ನಾಗ ದೇವತೆಗಳು ಇರ್ಬೇಕಾದಂತಹ ಜಾಗದಲ್ಲಿ ನಾವಿರೋದು. ಸೊ ಹಾಗಾಗಿ ಹಾವಿಗೆ ನಾವು ಮರ್ಯಾದೆ ಕೊಡೋದು, ನಾಗ ದೇವರನ್ನ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಹಾವು ಬಗ್ಗೆ ಬೇಡ, ಬೇರೆ ಒಂದು ಕೋತಿ ಬಗ್ಗೆ ಮಾತಾಡೋಣ, ಅಂದ್ರೆ ಒಂದು ಚಿಂಪಾಂಜಿ ಬಗ್ಗೆ ಮಾತಾಡೋಣ. ಚಿಂಪಾಂಜಿ ಬಗ್ಗೆ ಏನಕ್ಕೆ ಅಂತಂದ್ರೆ ಕಿಂಗ್ ಕಾಂಗ್ ಅಂತ ಒಂದು ಸಿನಿಮಾ ಬಂತು, ನೋಡಿದ್ಯಾ? ಲಾಸ್ಟ್ ಪಾರ್ಟ್ ಅಂತೂ ಲೈಕ್ ಇವಾಗ ರೀಸೆಂಟ್ ಆಗಿ ಏನ್ ಬಂತು, ಸಖತ್ ಅದ್ಭುತವಾಗಿದೆ ಸಿನಿಮಾ. ಅದ್ರಲ್ಲಿ ಏನ್ ಮಾಡ್ತಾರೆ, ಕಿಂಗ್ ಕಾಂಗ್ ನ ತಂದು ಸಿಟಿ, ಕಾಡಿಂದ ಸಿಟಿಗೆ ತಗೊಂಡ್ಬರ್ತಾರೆ. ಸಿಟಿಗೆ ತಂದು ದಿಸ್ ಇಸ್ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಬಟ್ ಅದು ಸಿನಿಮಾದಲ್ಲಿ. ವಾಸ್ತವದಲ್ಲಿ 8th ವಂಡರ್ ಯಾವ್ದು ಅಂತ ಗೊತ್ತಾ? ವಾಸ್ತವದಲ್ಲಿ 8th ವಂಡರ್ ಯಾವ್ದು ಅಂತ ಆಕ್ಚುಲಿ ನಮ್ಗೆ ಗೊತ್ತು. ನಿನ್ನೆ ಹೋಗಿ ನಮ್ಮ ಜಿ ಕನ್ನಡ ವಾಹಿನಿಯ ಕ್ಯಾಮ್ರಾ ಅದನ್ನ ಕ್ಲಿಕ್ಕಿಸ್ಕೊಂಡು ಬಂದಿದೆ. ಹೌದು, ಅದನ್ನ ನಿಮಗೆ ನಾವು ತೋರಿಸ್ತೀವಿ ಇನ್ ಸ್ವಲ್ಪನೇ ಹೊತ್ತಲ್ಲಿ. ಅಪ್ಡೇಟ್ ಆಗ್ತಾ ಇರ್ಬೇಕಪ್ಪ, ಜಿಕೆ ಇಂಪ್ರೂವ್ ಮಾಡ್ಕೋತಾ ಇರ್ಬೇಕು. ಬರೀ 7 ವಂಡರ್ಸ್ ಆಫ್ ದ ವರ್ಲ್ಡ್ ನೀವು ಕೇಳಿದ್ರೆ ಗೂಗಲ್ ಮಾಡ್ಬಿಟ್ಟೆಲ್ಲ ಹೇಳ್ಬಿಡ್ತಾರೆ ಇದ್ದು ಅಂತ. 8th ವಂಡರ್ ಯಾವ್ದು ಅಂತ ಕೇಳಿದ್ರೆ ಗೂಗಲ್ ಮಾಡಿ ನೋಡಿ ಸಿಗತ್ತಾ ಅಂತ? ಡೆಫಿನೆಟ್ಲಿ ಸಿಗಲ್ಲ. ಯಾಕಂದ್ರೆ ಫಾರ್ ದಿ ಫಸ್ಟ್ ಟೈಮ್ 8th ವಂಡರ್ ಯಾವ್ದು ಅಂತ ನಿಮಗೆ ಇವತ್ತಿನ ಮಾರ್ನಿಂಗ್ ಮಂತ್ರದಲ್ಲಿ ಗೊತ್ತಾಗತ್ತೆ. ಅಷ್ಟು ಮಾತ್ರ ಅಲ್ಲ, 8th ವಂಡರ್ ನಮ್ಮ ಜೊತೆ ಇರ್ತಾರೆ. ಆಲ್ ದಿ 7 ವಂಡರ್ಸ್ ಅದು ಮಾನ್ಯುಮೆಂಟ್ಸ್, ಬಟ್ 8th ವಂಡರ್ ಮಾನ್ಯುಮೆಂಟ್ ಅಲ್ಲ, ಇವರು ತುಂಬಾ ವಾಕಿಂಗ್ ಮಾನ್ಯುಮೆಂಟ್. ಇವ್ರನ್ನ ನಾವು ವೆಲ್ಕಮ್ ಮಾಡ್ತೀವಿ ಇದೇ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಇನ್ ಸ್ವಲ್ಪ ಹೊತ್ತಲ್ಲೇ. ಸೊ ಯಾರು ಇರ್ಬೋದು ಇವರು ಅಂತ ಯೋಚನೆ ಮಾಡ್ತೀರಿ. ಅಲ್ಲಿವರೆಗೂ ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂದ್ರೆ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಸಿಗತ್ತಾ ನೋಡೋಣ 8th ವಂಡರ್ ಆಫ್ ದ ವರ್ಲ್ಡ್. ಸೊ ಕಿಂಗ್ ಕಾಂಗ್ ಮೂವಿ ಬಗ್ಗೆ ಮಾತಾಡ್ತಿದ್ದ ಹಾಗೆ ಇನ್ನೊಂದ್ಸಲ ಆ ಮೂವಿ ನೋಡ್ಬೇಕಂತ ಅನಿಸ್ಬಿಡ್ತು ಕಣೋ. ಸೀರಿಯಸ್ ಆಗಿ ಸಖತ್ ಮಾತ್ರ. ಏನ್ ಗ್ರಾಫಿಕ್ಸ್, ಏನ್ ಅನಿಮೇಷನ್ಸ್. ಅಂಡ್ ಪ್ರಾಣಿಗಳ ಫೀಲಿಂಗ್ಸ್ ಇರಲ್ಲ ಅಂತ ಯಾರು ಹೇಳಿದ್ದು? ಎಷ್ಟು ಚೆನ್ನಾಗಿ ದಟ್ ಪ್ರಾಣಿ ವಿಲ್ ಟೇಕ್ ಕೇರ್ ಆಫ್ ದಟ್ ಗರ್ಲ್ ಅಲ್ವಾ? ವೆರಿ ನೈಸ್. ಇವಾಗ ನಾವಿಬ್ರು ಕಿಂಗ್ ಕಾಂಗ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ. ಅರುಣ್, ನನಗೆ ಮುಂಚೆಯಿಂದಾನು ಒಂದು ಆಸೆ, ಒಂದು ನ್ಯೂಸ್ ರೀಡರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತು ಆಕ್ಚುಲಿ ಕಂಪ್ಲೀಟ್ ಆಗಿ ನೆರವೇರದೇ ಇದ್ರು,
ಲೈಟ್ ಆಗಿ ಒಂದ್ ರೇಂಜಿಗೆ ನೆರವೇರ್ತಿದೆ ಆಸೆ. ಯಾಕಂದ್ರೆ ನಮ್ ಬೆಂಗಳೂರಲ್ಲಿ ಏನೆಲ್ಲ ನಡೀತಿದೆ ಅಂತ ನಿನ್ನೆ ಆಕ್ಚುಲಿ ನೀನೇ ನನ್ನ ಪ್ರತಿನಿಧಿ ಅಂತೆಲ್ಲ ಮಾತಾಡಿ ಕನೆಕ್ಷನ್ ಕೊಟ್ವಿ, ಲೈನ್ ಕನೆಕ್ಷನ್ ಕೊಟ್ವಿ. ಇವತ್ತು ಹಾಗೇನೆ ಇವತ್ತು ಡೆಫಿನೆಟ್ಲಿ ಅದನ್ನೇ ಮಾಡೋದು. ಆಕ್ಚುಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಸಲ ಇದು ನಮ್ಗೆ ಗೊತ್ತೇ ಆಗಲ್ಲ, ಸುಮ್ನೆ ಬೈತೀವಿ ಕಣೋ, ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹತ್ತಿರದಿಂದ ನೋಡಿದಾಗ್ಲೇ ನಮಗ್ ಗೊತ್ತಾಗೋದು ವಾಟ್ ದೇ ಡೂಯಿಂಗ್ ಅಂತ. ಇವಾಗ ನೀನೇ ಹೇಳ್ತಾ ಇದ್ದೆ 8ನೇ ವಾರ KR ಮಾರ್ಕೆಟ್ ನ ಆ ಒಂದು ಕ್ಲೀನಿಂಗ್ ಪ್ರೋಸೆಸ್ ಏನಿದೆ, ನಿನ್ನೆ 8ನೇ ವಾರಕ್ಕೆ ಕಾಲಿಟ್ವಿ ನಾವು. ಅಂಡ್ 8ನೇ ವಾರ ಇಷ್ಟೂ ದಿನ ನೀವು KR ಮಾರ್ಕೆಟ್ ಹೋಗಿ ನೋಡಿದೀರಾ, ಅಬ್ಬಾ ತುಂಬಾ ಗಲೀಜು, ಕಾಲಿಡಕಲ್ ಜಾಗ ಇರಲ್ಲ ಅಂತ ಅನ್ಸಿದ್ರೆ ಇವಾಗ ಹೋಗಿ ನೋಡ್ಕೊಂಡ್ ಬನ್ನಿ KR ಮಾರ್ಕೆಟ್ ಎಷ್ಟು ಕ್ಲೀನ್ ಆಗಿದೆ. ಡೆಫಿನೆಟ್ಲಿ ಗಾರ್ಡನ್ ಸಿಟಿ ಇದು ಅಂತ ಒಪ್ಕೊಳ್ತೀರಾ ನೀವು? ಅಲ್ಲ, ಏನಂದ್ರೆ ನಿನ್ನೆ ಈ ಒಂದು ಕೆಲ್ಸಕ್ಕೆ ಮಾತ್ರ ಕ್ಲೀನ್ ಮಾಡೋದಂತಲ್ಲ, ಇಟ್ ಹ್ಯಾಸ್ ಟು ಬಿ ಡನ್ ಎವ್ರಿ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ ಜಿ ಕನ್ನಡ ವಾಹಿನಿ ನಮ್ಮ ವತಿಯಿಂದ ಟಿ ಶರ್ಟ್ಗಳನ್ನ ಹಂಚಿದ್ವಿ, ರ್ಯಾಪ್ ಆಗಿತ್ತು. ಆ ಟಿ ಶರ್ಟ್ಗಳನ್ನ ಹಾಕೊಂಡು ಕ್ಲೀನ್ ಮಾಡುವಂತ ಪ್ರೊಸೆಸ್ ಇದ್ದಿದ್ದು. ಅವರು ಆ ಒಂದು ಉತ್ಸಾಹದಲ್ಲಿ ಟಿ ಶರ್ಟ್ ಕವರ್ಗಳನ್ನೆಲ್ಲ ಹರಿದು ರ್ಯಾಪ್ ಅದನ್ನೇ ಹಾಕಿ ಕಸ ಮಾಡ್ಬಿಟ್ರು ಒಂದಿಷ್ಟು ಜನ ಸೇರ್ಕೊಂಡು. ಬಟ್ ಅದನ್ನೆಲ್ಲ ನಮ್ಮ ಅರುಣ್ ಹರಿಹರನ್ ಕೂಡ ಸೇರಿ ಸಾಕಷ್ಟು ಜನರ ಜೊತೆ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾನೆ. ಸೊ ನಿನ್ನೆ ಸಿನ್ಸ್ ಯು ದೇರ್ ಹೇಳು, ಇವಾಗ ಈ ನ್ಯೂಸ್ ಡಿಸ್ಕಷನ್ ಅಂತಾನೆ ಇಟ್ಕೊಂಡ ಹೇಳಿ ಅರುಣ್ ಅವರೇ, ನಿನ್ನೆ ಯಾರ್ಯಾರು ಇದ್ರು ಅಲ್ಲಿ, ಹೇಗೆ ಅನ್ನಿಸ್ತು ನಿಮ್ಗೆ ಈ ಒಂದು ಕ್ಲೀನಿಂಗ್ ಪ್ರೊಸೆಸ್? ತುಂಬಾನೇ ಅದ್ಭುತವಾಗಿತ್ತು. ನಿನ್ನೆ ಆಕ್ಚುಲಿ ನಮ್ಮ ಮೇಯರು ನಮ್ಮ ಜೊತೆ ಕೈಗೂಡಿಸಿದ್ರು. ಸಾಕಷ್ಟು ಕಿರುತೆರೆ ಹಾಗೂ ಸಿನಿಮಾ ನಟ ನಟಿಯರೆಲ್ಲ ನಮ್ಮ ಜೊತೆ ಸೇರ್ಕೊಂಡಿದ್ರು. ನನಗಂತೂ ತುಂಬಾನೇ ಉತ್ಸಾಹ ಇತ್ತು ಕ್ಲೀನ್ ಮಾಡ್ಬೇಕು ಅಂತ. ಯಾಕಂದ್ರೆ ಒಂದಿನ ಮನೇಲಿ ಕಡ್ಡಿ ಅಂತೂ ಎತ್ತಿಟ್ಟವನಲ್ಲ ನಾನು, ಬಟ್ ಅಲ್ಲಿ ಅಷ್ಟು ಜನ ಬಂದಿರೋದ್ ನೋಡಿ, ಅಷ್ಟು ಜನ ಮಾಡ್ತಿರೋದನ್ನ ನೋಡಿ ನನಗೂ ಕೆಲಸ ಮಾಡ್ಬೇಕು ಅಂತ ಅನಿಸ್ತು. ಸೌಜನ್ಯ, ಸೊ ಇವಾಗ ಅರುಣ್ ಹರಿಹರನ್ ಅವರು ಇಷ್ಟೆಲ್ಲ ಹೇಳಾದ ನಂತರ ಇವಾಗ ನಿಮಗೂ ಆ ಒಂದು ಸನ್ನಿವೇಶ ಹೇಗಿತ್ತು ಅಲ್ಲಿ ನಿನ್ನೆ ಅಂತ ನೋಡ್ಬೇಕು ಆಸೆ ಕುತೂಹಲ ಎಲ್ಲ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ, ನಮ್ಮ ಜಿ ಕನ್ನಡ ವಾಹಿನಿಯ ವತಿಯಿಂದ ನಾವೊಂದು ಕ್ಯಾಮ್ರಾ ಕೂಡ ಕಳಿಸ್ಕೊಟ್ಟಿದ್ವಿ. ನಮ್ಮ ಕ್ಯಾಮ್ರಾ ಪರ್ಸನ್ ಹೆಸರೇನಂತ ಹೇಳಿದ್ರಿ? ಕ್ಯಾಮ್ರಾ ಪರ್ಸನ್ ಹೆಸರು ಸುರೇಶ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಸುರೇಶ್ ಅವರು ಹೋಗಿ ತುಂಬಾ ಚೆನ್ನಾಗಿ ಕವರ್ ಮಾಡ್ಕೊಂಡ್ ಬಂದಿದ್ದಾರೆ. ಆ BBMP ಅವರು ಹೇಗೆಲ್ಲ ಸೇರಿ ಕ್ಲೀನ್ ಮಾಡ್ಕೊಂಡ್ ಬಂದ್ರು. ಮತ್ತೆ ನಮ್ಮ ಅರುಣ್ ಹರಿಹರನ್ ಅವರು ಎಷ್ಟು ಚೆನ್ನಾಗಿ ಅಲ್ಲೊಂದು ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಇತ್ತೀಚೆಗೆ ನಮಗೆ ಇವಾಗ ಬಂದಂತ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಅಲ್ಲಿ ಕ್ಯಾಮ್ರಾಮನ್ ರಘು ಅವರು ಇದ್ರಂತೆ. ಸೊ ತುಂಬಾ ಚೆನ್ನಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ರಘು ಅವರು ಅಂತ ಹೇಳ್ತಿದ್ರು ಅರುಣ್ ಅವರೇ. ಸೊ ಇವಾಗ ನೋಡ್ಕೊಂಡ್ ಬರೋಣ ಹೇಗಿತ್ತು ನನ್ನ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅಂತ. ಖಂಡಿತ ನೋಡ್ಕೊಂಡ್ ಬನ್ನಿ. ಮೊದಲನೇದಾಗಿ ಮೇಯರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ವಾರ ಬಂದು ಅವರು ಈ ತರ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಿದ್ದಾರೆ. ಇದ್ರ ಜೊತೆಗೆ ಇಲ್ಲಿಂದ ನಮ್ಮ ಎಂಟೈರ್ ಸಿಟಿಗೆ ಫುಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಲೈಕ್ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಪ್ರತಿಯೊಂದು ಆಹಾರದ ಏನೇ ಇದಿದ್ರು ಇಲ್ಲಿಂದಾನೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಜಾಗ ಕ್ಲೀನ್ ಆಗಿದ್ರೆ ನಾವು ತಿನ್ನುವಂಥ ಪದಾರ್ಥಗಳು ಕೂಡ ಕ್ಲೀನ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ಎಂಟೈರ್ ಬ್ಯಾಂಗ್ಳೂರ್ ಸಿಟಿಸನ್ಸ್ ಚೆನ್ನಾಗಿರ್ತಾರೆ. ಸೊ ಈ ಜಾಗನ ಕ್ಲೀನ್ ಮಾಡೋ ಒಂದು ಪ್ಲಾನ್ ಏನ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಪ್ಲಾನ್ ಅದು. ಅದಕ್ಕೆ ಕೋಆಪರೇಟ್ ಮಾಡ್ತಿರೋಂಥ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಿಟಿ ಕ್ಲೀನ್ ಮಾಡಬೇಕು ಹಾಗೆ ಹೇಗೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಯಾರು ಮುತುವರ್ಜಿ ತಗೊಂಡು ಯಾರು ಮಾಡಲ್ಲ. ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ 8ನೇ ವಾರ ಆದ್ರೂ ಇನ್ನ ಬಂದು ಕ್ಲೀನ್ ಮಾಡಿಸಿ ಪ್ರತಿ ವಾರನೂ ಮಾಡ್ತೀವಿ, ನೀವು ಕ್ಲೀನ್ ಆಗೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಪ್ಲೀಸ್ ಯಾರ್ಯಾರು ಎಲ್ರಿಗೂ ಹೇಳೋದೇನು ಅಂದ್ರೆ, ನಿಮ್ಮ ಪ್ಲೇಸನ್ನು ಕ್ಲೀನ್ ಇಟ್ಕೊಳ್ಳಿ ಸಾಕು. ಬೇರೆ ಕಡೆ ಅಕ್ಕಪಕ್ಕ ಕ್ಲೀನ್ ಮಾಡೋದೇ ಬೇಕಾಗಿಲ್ಲ. ನಿಮ್ಮ ಮನೆ ಎದುರುಗಡೆ ನೀವು ಕ್ಲೀನ್ ಇಟ್ಕೊಂಡ್ರೆ ಸಾಕು. ಎಷ್ಟೋ ಕಡೆ ನೋಡಿದೀವಿ, ಮನೆ ಎದುರುಗಡೆ ಅವರೇ ತಂದು ಹೊರಗಡೆ ಚೆಲ್ತಾರೆ. ಎಲ್ಲೋ ಒಂದು ಖಾಲಿ ಸೈಟ್ ಇದ್ರೆ ಅಲ್ಲೇ ಕಸ ಹಾಕ್ಬಿಡ್ತಾರೆ. ಸೊ ಆ ಥರ ಮಾಡದೆ ನಿಮ್ಮ ಎನ್ವೈರನ್ಮೆಂಟನ್ನ ಕ್ಲೀನ್ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ದೀನಿ. BBMP ಅವರು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮಾರ್ಕೆಟ್ ಅಂತ ಜಾಗದಲ್ಲಿ ನಿಜವಾಗ್ಲೂ ಏನು ನೀಟಾಗಿದ್ರೆ ಇಡೀ ಬೆಂಗಳೂರು ನೀಟಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯನೂ ಕೂಡ. ಸೊ ಎಲ್ಲರೂ ಅವ್ರವ್ರ ಜಾಗನ ಅವರು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಡೀ ಬೆಂಗಳೂರು ನೀಟಾಗಿರಬೇಕು. ಯಾಕೆಂದರೆ ಗಾರ್ಡನ್ ಸಿಟಿ ಅಂತ ಹೆಸರು ಮಾಡಿದೆ, ಅಂತ ಒಂದು ಗಾರ್ಡನ್ ಸಿಟಿ ನೀಟಾಗಿರಬೇಕು, ಎಲ್ಲರೂ ನೀಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಸೌಜನ್ಯ, ಮತ್ತೆ ನನ್ನ ಜೊತೆ ಕ್ಲೀನ್ ಬೆಂಗಳೂರು ಬಗ್ಗೆ ಮಾತಾಡೋದಕ್ಕೆ ಅರುಣ್ ಹರಿಹರನ್ ಅವರು ಕೂಡ ಇದ್ದಾರೆ. ಸೊ ಅರುಣ್ ಅವರ ಶ್ರೀಕಿ ಮತ್ತೆ ಸೂರ್ಯ ಅವರು ಅಂದ್ರೆ ನಿಮ್ಮ ಬ್ರದರು ಪುನರ್ವಿವಾಹ ಕೂಡ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಅವ್ರು ಗಾಗಲ್ಸ್ ಎಲ್ಲ ಹಾಕೊಂಡು ಕೂಲ್ ಡೂಡ್ ತರ ಎಲ್ಲ ಬಂದಿದ್ರು ಮಾರ್ಕೆಟ್ಗೆ. ಹೇಗಿತ್ತು ಆ ಕ್ಲೀನಿಂಗ್ ಪ್ರೋಸೆಸ್ ಹೇಳಿ? ಅಲ್ಲ, ಕ್ಲೀನಿಂಗ್ ಪ್ರೊಸೆಸ್ ಅಂತ ಹೇಳಿದ್ನಲ್ಲ ಆಗ್ಲೇ ಎಲ್ಲ ಕ್ಲೀನ್ ಆಗೋಗಿತ್ತು. ನಾವು ಮಾಡಕ್ಕಂತೂ ಏನು ಇರ್ಲಿಲ್ಲ. ನಿಜಕ್ಕೂ ತುಂಬಾ ಖುಷಿ ಆಯ್ತು, ಇಷ್ಟು ಚೆನ್ನಾಗಿದೆ ನಮ್ಮ ಮಾರ್ಕೆಟ್ ಅಂದ್ಬಿಟ್ಟು ಅಂತ. ಆದ್ರೆ ಒಂದೆರಡು ಕಡೆ ತುಂಬಾನೇ ಬೇಜಾರಾಯ್ತು ನಮ್ಮ ಮಾರ್ಕೆಟ್ ನೋಡಿ. ಯಾಕಂದ್ರೆ ತರಕಾರಿ ಎಲ್ಲ ಗುಡ್ಡೆ ಹಾಕಿದ್ರು, ಅಲ್ಲೊಂದು ಬೆಕ್ಕು ಆ ತರಕಾರಿ ಗುಡ್ಡೆ ಮೇಲೆ ಮಲಗಿತ್ತು. ಅದು ಒಂದು ಕೂದಲು ಒಳಗಡೆ ಹೋದ್ರೆ ಎಷ್ಟು ತೊಂದರೆಗಳು ಅನುಭವಿಸ್ಬೇಕು ಅಂತ ನಿನ್ಗೆ ಗೊತ್ತಿದೆಯಲ್ವ? ನನ್ನ ಬೆಕ್ಕು ಬಗ್ಗೆ ನನ್ನ ಹತ್ರ ಏನು ಹೇಳ್ಬಿಡಪ್ಪ, ನಮ್ಮನೇಲೆ 3 ಬೆಕ್ಕಿದೆ, ನೋ ಕಮೆಂಟ್ಸ್ ಅಟ್ ಆಲ್. ಅಂಡ್ ಆಲ್ಸೋ ನಿನ್ನೆ ಇನ್ನೊಂದು ಸ್ಪೆಷಲ್ ಏನ್ ನಡೀತು ಅಂದ್ರೆ, ಸುರೇಶ್ ಕುಮಾರ್ ಅವರು ಮತ್ತೆ ನೀಲಾ ನರೇಂದ್ರ ಬಾಬು ಅವರು ಮನೆಗೂ ಹೋಗಿ ಹೇಗೆ ಕಸನ ಬಿಸಾಕ್ಬೇಕು, ಹೇಗೆ ಕಸದ ಮೇಂಟೆನೆನ್ಸ್ ನಾವು ಮಾಡ್ಬೇಕು ಅಂತ ಹೇಳ್ಕೊಟ್ರು. ಅದಕ್ಕೆ ನೋಡು, ಇವತ್ತಿಗೂ ಕೂಡ ರಾಜಾಜಿನಗರ್ ಎಷ್ಟು ಕ್ಲೀನ್ ಆಗಿದೆ ಆ ಏರಿಯಾದವ್ರೆ ಅವರು. ಅಷ್ಟ್ ಮಾತ್ರ ಅಲ್ಲ, ಸುಮಾರು ದಿನಗಳಿಂದ ನಡೀತಿರುವಂತಹ ಒಂದು ಡಿಸ್ಕಷನ್ ಅಂದ್ರೆ ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಸೆಪರೇಟ್ ಮಾಡಿಡಿ, ಸೆಪರೇಟ್ ಆಗಿ ಬಿಸಾಕಿ ಅಂತ ಹೇಳಿದ್ರು ಎಷ್ಟೋ ಜನ ಕೇಳಲ್ಲ. ಒಂದೇ ಕವರ್ ಇಡ್ತಾರೆ, ಅದರಲ್ಲೇ ಡಂಪ್ ಮಾಡ್ತಾರೆ, ಅದರಲ್ಲೇ ಬಿಸಾಕ್ತಾರೆ. ಸೊ ಫಸ್ಟ್ ಕಲ್ತ್ಕೋಬೇಕು ವೇಸ್ಟ್ ನ ಹೇಗೆ ನಾವು ಡೆಪಾಸಿಟ್ ಮಾಡಿ ಆಮೇಲೆ ಅದನ್ನ ಹೇಗೆ ಬಿಸಾಕಬೇಕು ಅಂತ. ಅವಾಗ ಅರ್ಧಕ್ಕರ್ಧ ಬೆಂಗಳೂರು ಕ್ಲೀನ್ ಆಗುತ್ತೆ. ಏನಂತೀಯ? ಹೌದು ಹೌದು. ಆಕ್ಚುಲಿ ಏನ್ ಮಾಡ್ತಾರೆ, ನಮ್ಮ ಮನೆಗಳು ಚೆನ್ನಾಗಿರ್ಬೇಕು, ನಮ್ಮ ಮನೆ ನೀಟಾಗಿರ್ಬೇಕು ಅಂತ ಚೆನ್ನಾಗಿ ಗುಡಿಸಿ ಮಾಡಿ ತೆಗೆದು ಆಚೆ ಹಾಕ್ಬಿಡ್ತಾರೆ. ಆಚೆ ಹಾಕಲ್ಲ, ಪಕ್ಕದ ಮನೆಗೆ ಹಾಕ್ತಾರೆ. ಪಕ್ಕದ ಮನೆ ಕೋಪ ಇದ್ರೆ, ದ್ವೇಷ ಇದ್ರೆ, ಹಾಲು ಮೊಸರು ಕೇಳ್ದಾಗ ಕೊಟ್ಟಿಲ್ಲ ಅಂದ್ರೆ ಪಕ್ಕದ ಮನೆಗೆ ಎಸ್ಬಿಡೋದು. ಸೊ ಏನಂದ್ರೆ ರೋಡ್ ನೀಟ್ ಆಗಿದ್ರೆ ಒಂದು ಏರಿಯಾ ಚೆನ್ನಾಗಿರುತ್ತೆ. ಏರಿಯಾದಿಂದ ಬೆಂಗಳೂರಿಂದ ಕರ್ನಾಟಕದಿಂದ ಇಂಡಿಯಾ. ಕ್ಯಾ ಬಾತ್ ಹೇ ಬಾ. ಇವಾಗ ಇಷ್ಟೆಲ್ಲ ಹೇಳಾದ್ಮೇಲೆ 8th ವಂಡರ್ ಆಫ್ ದ ವರ್ಲ್ಡ್ ನಾವು ನಿಮ್ಗೆ ಪರಿಚಯ ಮಾಡಿಸ್ಲೇಬೇಕು. ಅವಾಗಿಂದ ನಾವು ಹೇಳ್ತಾನೆ ಇದ್ವಿ 8th ವಂಡರ್ ಇರ್ತಾರೆ ನಮ್ಮ ಶೋ ನಲ್ಲಿ ಅಂತ. ಸೊ ವಾಟ್ ಇಟ್ ಇಸ್ 8th ವಂಡರ್ ಅಂದ್ರೆ ಏನು? ಆಕ್ಚುಲಿ ನಿನ್ನೆ ಚಿತ್ರಕಲಾ ಪರಿಷತ್ನಲ್ಲಿ ಒಂದು ಎಕ್ಸಿಬಿಷನ್ ಇತ್ತು, ಫೋಟೋ ಎಕ್ಸಿಬಿಷನ್. 8th ವಂಡರ್ ಅಂತ ಹೆಸರು. ಏನಿದು 8th ವಂಡರ್ ಅಂದ್ರೆ ಮಂಗಳಮುಖಿಯರು ಅಂತ ನಾವೇನ್ ಕರಿತೀವಿ. ಮಂಗಳಮುಖಿಯರನ್ನ ಹಂಪಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿಸಿರುವಂತಹ ಫೋಟೋ ಶೂಟ್, ಅದರ ಡಿಸ್ಪ್ಲೇ ಇತ್ತು ನಿನ್ನೆ ಚಿತ್ರಕಲಾ ಪರಿಷತ್ನಲ್ಲಿ. ಸೊ ಎಸ್, ಅದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಬಡದಕ್ಕಿಂತ ಮುಂಚೆ 8th ವಂಡರ್ ನ ನಾವು ಮಾತಾಡಿಸ್ತೀವಿ ನಮ್ಮ ಶೋ ನಲ್ಲಿ ಅಂತ ಹೇಳ್ತಿದ್ವಿ. ಲೆಟ್ಸ್ ವೆಲ್ಕಮ್ ಸುಮಿತ್ರಾ ಅವ್ರನ್ನ. ನಮಸ್ಕಾರ ಸುಮಿತ್ರಾ ಅವರೇ. ಹಾಗೆ ದುರ್ಗಾ ಅವರೇ ನಮಸ್ಕಾರ. ಮಾರ್ನಿಂಗ್ ಮಂತ್ರಾಗೆ ಸ್ವಾಗತ. ಎಸ್, ಸೊ ನಿನ್ನೆ ಚಿತ್ರಕಲಾ ಪರಿಷತ್ಗೆ ಹೋಗಿದ್ರಾ ನೀವು ಕೂಡ? ಹೇಗಿತ್ತು ಫೋಟೋ ಶೂಟ್ ಎಲ್ಲ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಶೂಟ್ ಎಲ್ಲ. ಓಕೆ. ಸೊ ನನ್ಗಂತೂ ಫಸ್ಟ್, ಯಾಕಂದ್ರೆ ನನ್ಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇದು. ಸೊ ಅಲ್ಲಿ ಹೋದಾಗ ಅದು ನನ್ಗೆ ಸಸ್ಪೆಂಡ್ ಆಗಿ ಇಟ್ಟಿದ್ರು, ಸೊ ನನ್ಗೆ ತೋರಿಸಿರ್ಲಿಲ್ಲ. ಸೊ ಅಲ್ಲಿ ಹೋಗಿ ನೋಡ್ ನಂತರ ಸೊ ಇದು ನಾನಾ ಅನ್ನೋದು ನನ್ ಮನ್ಸಿಗೆ ಆಗ ಕುತೂಹಲ ಇತ್ತು. ಸೊ ಫೋಟೋ ಶೂಟ್ ಎಲ್ಲ ನೀವೇ ಮಾಡಿದ್ದು? ಸೊ ಇಲ್ಲ, ವೆಂಕಟೇಶ್ ಅಂತ ಮಾಡಿದ್ರು. ಫ್ರೆಂಡ್ ಇದ್ದಾರೆ. ನೀವು ಇಟ್ಟಿದ್ದ, ಯಾರು ಇಟ್ಟಿದ್ದಲ್ಲ ಡಿಸ್ಪ್ಲೇಗೆ? ಸೊ ಎಲ್ಲ ಅವರೇ ಇಟ್ಟಿತ್ತು, ಎಲ್ಲ ಅವರೇ ಮಾಡಿ. ನೀವೊಂದು ಗೆಸ್ಟ್ ಆಗಿ ಹೋಗಿ ನೋಡಿದಿರಾ ಅಲ್ಲಿ? ಹೌದು. ನೋಡಿದಾಗ ನಿಮ್ಗೆ ಖುಷಿ ಆಗಿದೆ? ಹೌದು, ಯಾಕೆ ಎಲ್ಲರೂ ಸಾಮಾನ್ಯ ಜನಗಳು ನಾರ್ಮಲ್ ಆಗಿ ಎಲ್ಲಾರು ಹೇಗ್ ಬಂದು ನೋಡ್ತಾರೆ ಎಕ್ಸಿಬಿಷನ್, ಆ ತರಾನೇ ನಾನು ಹೋದೆ. ಅದೇ ವೆರಿ ನೈಸ್. ಇವಾಗ ಅದರ ಝಲಕ್ ನಿಮ್ಗೆ ನಾವು ತೋರಿಸ್ತಾ ಇದೀವಿ ಮಾರ್ನಿಂಗ್ ಮಂತ್ರದಲ್ಲಿ. ನೋಡ್ಕೊಂಡ್ ಬನ್ನಿ, ಇನ್ನು ಸಾಕಷ್ಟು ಮಾತಾಡೋಣ ಇದ್ರ ಬಗ್ಗೆ. ನಾನು ಬೇಸಿಕಲಿ ನ್ಯೂಸ್ ಫೋಟೋಗ್ರಾಫರ್ ಆಗಿರೋದ್ರಿಂದ ನನಗೇನಾಗುತ್ತೆ ಅಂದರೆ ಹ್ಯೂಮನ್ ಇಂಟ್ರೆಸ್ಟ್ ಕಾಣಿಸ್ಬೇಕು. ಯಾವಾಗಲೂ ಯಾವುದನ್ನ ಒಂದು ಸಬ್ಜೆಕ್ಟ್ ತೆಗಿಬೇಕಾದ್ರೆ ಹ್ಯೂಮನ್ ಇಂಟ್ರೆಸ್ಟ್ ಕಾಣಿಸ್ಬೇಕು. ಹ್ಯೂಮನ್ ಇಂಟ್ರೆಸ್ಟ್ ಏನಂದರೆ, ಇವಾಗ ಹಂಪಿ ಸುಮಾರು ಜನ ತೆಗೆದಿದ್ದಾರೆ. ಹಂಪಿ ಬ್ಲಾಗ್ಸಲ್ಲಿದೆ, ವೆಬ್ಸೈಟ್ಸಲ್ಲಿ ನೋಡ್ಬೋದು, ಫೋಟೋಗ್ರಾಫ್ಸ್ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಹಂಪಿ ಎಂಡ್ ಆಫ್ ದ ಡೇ ಏನಾಗಿದೆ ಅಂದರೆ, ಯಾವುದನ್ನೊಂದು ಕ್ಯಾರೆಕ್ಟರ್ಸ್ ತರಬೇಕಾಗಿತ್ತು ನನ್ನಲ್ಲಿ. ಆ ಕ್ಯಾರೆಕ್ಟರ್ಸ್ ತೊಗೊಂಡು ಆ ಕ್ಯಾರೆಕ್ಟರ್ನಲ್ಲಿ ನಾನೊಂದು ಏನೇನೋ ಒಂದು ತೋರಿಸ್ಬೇಕಾಗಿತ್ತು. ಏನೊಂದು ತೋರಿಸ್ಬೇಕಾಗಿತ್ತು, ಯಾವುದನ್ನೊಂದು ಸಬ್ಜೆಕ್ಟ್ ತೋರಿಸ್ಬೇಕು. ಏನು ಸಬ್ಜೆಕ್ಟ್ ತೋರಿಸ್ಬೇಕು, ಅದು ಹ್ಯೂಮನ್ ಇಂಟ್ರೆಸ್ಟ್ ಇರಬೇಕು. ಸೊ ಐ ಟುಕ್ ಎ ಚಾನ್ಸ್. ವೈ ಕಾಂಟ್ ವಿ ಗೋ ಫಾರ್ ಟ್ರಾನ್ಸ್ಜೆಂಡರ್ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ಹಂಪಿ. ಇಟ್ ಕಮ್ ಔಟ್. ನನ್ನ ಪ್ರಕಾರದಲ್ಲಿ ಅದು ನನಗೆ ಈ ಸುಮಿತಾ ಅಂತವ್ರು ಸಿಕ್ಕಿ ನಂಗೆ ಅಡ್ವಾಂಟೇಜ್ ಜಾಸ್ತಿ ಆಯಿತು. ಸುಮಿತ್ರಾ ಅವ್ರು ಬಂದು ಮೊದಲಿಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ಅವ್ರ ಕಣ್ಣಲ್ಲಿ ಬಹಳ ನೋವನ್ನ ಕಂಡೆ ನಾನು. ಇವ್ರು ಹೇಳುವಾಗ ನನಗೊಂದು ಅನಿಸ್ತು, ಯಾವುದೇ ರೀತಿ ಕಷ್ಟಗಳಿದ್ರೂ ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಪೋರ್ಟ್ ನಾನು ಇವ್ರಿಗೆ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇವ್ರಿಗೂ ಕೂಡ ಮತ ಚಲಾಯಿಸೋ ಅಂಥ ಹಕ್ಕು ಸಿಗಬೇಕು.
ಮತ್ತು ಸರ್ಕಾರಿ ಉದ್ಯೋಗಗಳು ಸಿಗಬೇಕು, ಇವರು ನಮ್ಮಲ್ಲಿ ಒಂದಾಗಿರಬೇಕು. ಯಾಕಂದರೆ ಅವ್ರು ನೋಡಿ ಇವಾಗ ನೋಡುವಾಗಲೂ ಕೂಡ ಅನಿಸುತ್ತೆ ಅವ್ರ ಕಣ್ಣಲ್ಲಿ ನೀರು ತುಂಬಿದೆ. ಎಲ್ಲರೂ ಕೂಡ ದಯವಿಟ್ಟು ಕಳಕಳಿಯಿಂದ ಕೇಳ್ಕೊತೀನಿ, ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ, ಇವ್ರನ್ನ ಯಾರೂ ಲಘುವಾಗಿ ಮಾತಾಡಬೇಡಿ, ಇವ್ರು ಎಲ್ಲೇ ಹೋದ್ರೂ ಚೆನ್ನಾಗಿರಲಿ ಅಂತ ಆಶಿಸಿ, ನಾನು ನನ್ನ ಕಡೆಯಿಂದ ಇವ್ರಿಗೆ ಯಾವತ್ತೂ ಇವರ ಕನಸುಗಳೆಲ್ಲ ನನಸಾಗಲಿ, ಇವ್ರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಸಾಧಿಸ್ಲಿ ಅಂತ ನಾನು ಇವ್ರಿಗೆ ಶುಭ ಹಾರೈಸ್ತೀನಿ. ವೆರಿ ನೈಸ್. ಚೆನ್ನಾಗಿತ್ತು ಲೈಕ್ ಸೌಜನ್ಯ. ಲೈಕ್ ಬ್ಯೂಟಿ, ಸೌಂದರ್ಯ ಅನ್ನೋದು ಎಲ್ಲ ಕಡೆ ಇರುತ್ತೆ, ನಾವು ಅದನ್ನ ಗುರುತಿಸ್ಬೇಕಷ್ಟೇ, ಅದನ್ನ ನೋಡೋ ರೀತಿಯಲ್ಲಿ ಸಿಗತ್ತೆ ಅಂತ ಹೇಳೋದಕ್ಕೆ. ಡೆಫಿನೆಟ್ಲಿ ರೀಸೆಂಟ್ ಆಗಿ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಕೂಡ ಮಾಡಿದೆ, ಡೆಫಿನೆಟ್ಲಿ ಇವರು ಕೂಡ ಮತ ಚಲಾಯಿಸಬಹುದು ಅಂತ. ಸೊ ಫಸ್ಟ್ ಆಫ್ ಆಲ್ ನಿನ್ನೆ ನಡೆದಂತಹ ಎಕ್ಸಿಬಿಷನ್ ಹೇಗಿತ್ತು ರೆಸ್ಪಾನ್ಸ್ ಸುಮಿತ್ರಾ ಅವರೇ? ಸೊ ಏನಂದ್ರೆ ಜನಗಳು ಸೊ ನಾರ್ಮಲ್ ಆಗಿ ಎಲ್ಲಾರು ಮಾಡ್ತಾರ ಮಾಡಲಿಂಗ್. ಸೊ ನಾವು ಮಾಡಿರೋದು ಅವ್ರಿಗೆ ಒಂಥರ ಡಿಫ್ರೆನ್ಸ್ ಆಗಿತ್ತು ಅಂತ ಹೊಸ ಅನುಭವನು ಅಲ್ಲಿ ನೋಡಿದೆ. ಸೊ ಪಬ್ಲಿಕ್ ಆಗಿರ್ಬೋದು, ಮತ್ತೆ ನನ್ನ ಫ್ಯಾಮಿಲಿನೇ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್, ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದೀರಾ, ಸೊ ಈ ತರನೇ ನೀವು ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ಗೆ ಇನ್ನೂ ಹೊಸ ಸಜೆಷನ್ಗಳನ್ನ ಕೊಟ್ರು. ಸೊ ಅದನ್ನ ನೋಡ್ತಾ ನೋಡ್ತಾ ಜನಗಳು ಬರ್ತಾ ಬರ್ತಾ ಸೊ ಜನಗಳೆಲ್ಲ ಒಂದು ವಿಚಿತ್ರವಾಗಿ ನೋಡ್ತಾ ಇದ್ರು, ಇವರು ಇಷ್ಟು ಚೆನ್ನಾಗಿ ಮಾಡಿದಾರ, ಇವರು ಇಷ್ಟು ಅಂತವಾಗಿದಾರ. ಸೊ ಒಂದೊಂದು ಸ್ಟಿಲ್ಗಳು ಅಷ್ಟು ಕ್ಲಿಯರೆನ್ಸ್ ಇದೆ, ನ್ಯಾಚುರಲ್ ಆಗಿದೆ. ಸೊ ಆ ನ್ಯಾಚುರಲ್ ನೋಡುವಾಗ ಸೊ ಕೆಲವ್ರು ಅಲ್ಲಲ್ಲಿ ಹೇಳ್ತಾ ಇದ್ರು ನನ್ಗೆ, ಸೊ ಇದನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು, ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ. ಸೊ ಏನಕಂದ್ರೆ ನನ್ಗೆ ಅಲ್ಲಿ ಹೊಸ ಫಸ್ಟ್ ಶೂಟ್ ಮಾಡಿರೋದು, ಸೊ ಸ್ವಲ್ಪ ಭಯ ಇತ್ತು, ಪ್ರತಿಯೊಬ್ಬರಿಗೆ ಇರುತ್ತೆ ಯಾವ್ದನ್ನ ಶೂಟ್ ಮಾಡ್ಬೇಕಂದ್ರೆ. ಫಸ್ಟ್ ಟೈಮ್ ಸ್ವಲ್ಪ ಕುತೂಹಲ ಇರುತ್ತೆ, ಭಯನೂ ಇರುತ್ತೆ. ಯಾಕಂದ್ರೆ ಅದ್ರಲ್ಲಿ ಪಳಗಿರೋರಿಗೆ ಸೊ ಈ ಶೂಟ್ಗೆ ಯಾವ್ದು ಕಾಸ್ಟ್ಯೂಮ್ ಹಾಕ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಗೊತ್ತು. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗ್ ಬಂದಿರೋಷ್ಟು ನಾನು ಮಾಡಿದ್ದೀನಿ. ವೆರಿ ನೈಸ್. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರುತ್ತೆ ಅಫ್ಕೋರ್ಸ್, ಒಬ್ರು ಟ್ರಾನ್ಸ್ಜೆಂಡರ್ RJ ಆಗಿ ಕೂಡ ಹೆಸರನ್ನ ಮಾಡಿದ್ದಾರೆ, ಪವಿತ್ರ ಅಂತ ಅವ್ರ ಹೆಸರು. ಸೊ ರೀಸೆಂಟ್ ಆಗಿ ಅವ್ರ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬಂತು. ಸೊ ಇವಾಗ ನೀವು ಮಾಡ್ಲಿಂಗ್ ನ ತಗೊಂಡು ಫೋಟೋ ಶೂಟ್ ಎಲ್ಲ ಮಾಡಿ, ವೆರಿ ಬ್ಯೂಟಿಫುಲ್ ಫೋಟೋಸ್ ಆಕ್ಚುಲಿ. ಸೊ ಯಾರಿಗೆ ಫಸ್ಟ್ ಐಡಿಯಾ ಬಂದಿದ್ದು ಮಾಡ್ಲಿಂಗ್ ಮಾಡೋಣ ಅಂತ? ಸೊ ನನ್ನ ಫ್ರೆಂಡ್ ಅವರು ವೆಂಕಟೇಶ್ ಅಂತ, ಅವರು ಫಸ್ಟ್ ಸೊ ನನ್ನ ಕರೆದು ನನ್ಗೆ ಸುಮಾರು ಒಂದು 5 ವರ್ಷದಿಂದ ನನ್ನನ್ನ ಕೇಳ್ತಾ ಇದ್ರು. ಸೊ ಆಗ ಇನ್ನೂ ಸ್ಲಿಮ್ ಆಗಿದೆ, ನಿಮ್ಗಿಂತ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ, ತುಂಬಾ ಸ್ಲಿಮ್ ಆಗಿದೆ. ಸೊ ಆಗ ನೋಡಿದ್ರೆ ಒಂದು ತಮಿಳ್ ಆಕ್ಟರ್ ತಿರಿಶಾ ಇದಾರಲ್ಲ, ಸೇಮ್ ಹಾಗೆ ಇದ್ದೆ. ಸೊ ಹಾಗೆ ಇದೆ. ಸೊ ಅವಾಗಿಂದ ಅವ್ರು ನನ್ನ ನೋಡ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ರು, ಸೊ ಮಾಮ ನೀವು ಇಷ್ಟು ಚೆನ್ನಾಗಿದ್ದೀರಾ, ಬಟ್ ನೀವು ಪ್ರಪಂಚಕ್ಕೆ ಏನೇನೋ ಒಂದು ಸಾಧನೆ ಮಾಡಿ ಇದನ್ನ ಛಲ ತೊಟ್ಕೊಂಡು ಮುಂದೆ ಬನ್ನಿ, ಸೊ ನಾನ್ ನಿಮ್ಗೆ ಸಪೋರ್ಟ್ ಆಗಿದ್ದೀನಿ ಅಂತ ವೆಂಕಟೇಶ್ ಅವ್ರು ಹೇಳಿದ್ರು. ಸೊ ಹಾಗೆಲ್ಲ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಯಾಕಂದ್ರೆ ಅಂದ ಆಯ್ತು ಚಂದ ಆಯ್ತು. ಸೊ ನನ್ನ ಒಂದ್ ಕಡೆ ನನ್ ಕಷ್ಟ ಇತ್ತು. ಸೊ ನಾನ್ ಹಿಂಗಾಗಿ ಸೊ ನಾನ್ ಸಂಪಾದನೆ ಮಾಡಿ ತಿನ್ನೋದಕ್ಕೆ ಒಂದ್ ಟೈಮ್ ಕಷ್ಟ ಇತ್ತು. ಆದ್ರಿಂದ ಸೊ ಇದೆಲ್ಲ ಏನ್ಕೆ ಅನ್ಸ್ಬಿಟ್ಟಿತ್ತು ನನ್ನ ಮನ್ಸಿಗೆ. ಈ 5 ವರ್ಷದಿಂದ 5 ವರ್ಷ ಆದ ನಂತರ ಬರ್ತಾ 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 ನನ್ಗೆ ಒಂದ್ ಎರಡು ಮಿಸ್ಟೇಕ್ ಆಗಿ ಬಾಡಿ ವೇಟ್ ಬಿತ್ತು. ಯಾಕಂದ್ರೆ ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡ್ತಿದ್ದೀರಾ, ಇನ್ ಸ್ಪೈಟ್ ಆಫ್ ಎಷ್ಟೇ ಒಂದು ಅಡೆತಡೆ ಇರ್ಬೋದು, ಯಾರೇ ನಿಮ್ಮನ್ನ ಕೆಳಗ್ ಹಾಕಿದ್ರು, ಯಾರು ನಮ್ಮನ್ನ ಕೆಳಗ್ ಹಾಕೋ ಹಾಗಿಲ್ಲ, ನಾವು ಅಚೀವ್ ಮಾಡ್ತೀವಿ ಅಂತ ಹೇಳಿ ಅಚೀವ್ ಮಾಡ್ತಿದ್ದೀರಾ. ಅಂಡ್ ಇವತ್ತು ಇನ್ನೊಂದು ಮೈಲಿಗಲ್ಲು ಅದರಲ್ಲಿ ಮಾಡೆಲಿಂಗ್ ಯಾರೂ ಟ್ರೈ ಮಾಡಿರ್ಲಿಲ್ಲ. ಸೊ ನೀವು ಸುಮಿತ್ರಾ ಅವರು ಇನಿಷಿಯೇಟಿವ್ ತಗೊಂಡು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇಂದ ಇದನ್ನ ಅಚೀವ್ ಮಾಡಿದೀರಾ. ಸೊ ದುರ್ಗಾ ಅವರೇ ಹೇಳಿ, ನಿಮ್ಮ ಸಪೋರ್ಟ್ ಎಷ್ಟಿದೆ ಸುಮಿತ್ರಾ ಅವ್ರಿಗೆ? ನೀವು ಸುಮಿತ್ರಾ ಅವರ ಮೊಮ್ಮಗಳು ಅಂತ ಹೇಳ್ತಿದ್ರಿ, ಯಾವ ತರ ಅಂದ್ರೆ ಅವ್ರನ್ನ ದತ್ತು ತಗೊಂಡ್ರೆ ಅವ್ರಿಗೆ ಅವರು ಮಗಳಾಗ್ತಾರೆ, ಇವ್ರು ಯಾರನ್ನ ದತ್ತು ತಗೊಳ್ತಾರೋ ಅವರು. ಸೊ ಅವರು ಇನ್ನೊಬ್ಬರನ್ನ ದತ್ತು ತಗೊಂಡಾಗ ಅವ್ರಿಗೆ ಅವ್ರು ಮಗಳಾಗ್ತಾರೆ, ಆ ತರ ತಗೊಂಡಾಗ ನೀವು ಅವ್ರಿಗೆ ಮೊಮ್ಮಗಳಾಗ್ತೀರಾ? ಓಕೆ, ಹೌದು, ಹೇಳಿ. ಅದೇ ನಮ್ಮ ಅಜ್ಜಿ ಇದ್ದಾರೆ, ದೊಡ್ಡ ಅಜ್ಜಿ ರಾಜಮ್ಮ ಅಂತ, ಅವ್ರ ಮೊಮ್ಮಗಳು ತಬಮ್ಮ ಇದಾರೆ ಅವರು, ಇವರು ನಮ್ ರಾಜಮ್ಮ ಮಗಳು ಅವರು. ಅದೇ ತತ್ಕೊಂಡಿದ್ದಾರೆ. ನಾವು ತುಂಬಾ ಕಷ್ಟ, ನಮ್ಮ ಮನೆಯಲ್ಲಿ ಎಲ್ರು ತುಂಬಾ ಆಚ ಕಡೆ ಹೋಗುವಾಗ ಎಲ್ಲ ರ್ಯಾಗಿಂಗ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಏನ್ ಮಾಡೋದು, ಅದಕ್ಕೆ ನಾವು ಇದು ಮಾಡ್ತೀವಿ. ನಾವು ಬಂದು ಎಲ್ಲ ಕೇಳ್ಕೊಂಡು ಎಲ್ಲ ಒಂದೊಂದು ಇರೋದು. ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ಬಂದು ನಮ್ನ ಬಾ ನಾನು ಇದು ಮಾಡ್ತೀನಿ, ನಿನ್ನ ಸಾಗಿಸ್ತೀನಿ ಹಾಗೆ ಹೇಳ್ಕೊಂಡು ಇದು ಮಾಡಿದ್ರು. ಅದಕ್ಕೆ ನಾವು ಬಂದಿದ್ದೀವಿ. ಓಕೆ, ಸೊ ಇವಾಗ ಹೇಳ್ತಾರೆ ಸಮಾಜದಲ್ಲಿ ನಮಗೆ ಸಿಗ್ಬೇಕಾಗಿರುವಂತಹ ಗೌರವ ಇರ್ಬೋದು, ನಮಗೆ ಕೊಡ್ಬೇಕಾಗಿರುವಂತಹ ಒಂದು ಪ್ರೀತಿ ಸಿಗಲ್ಲ ಅಂತ. ಸೊ ಬಟ್ ನೀವ್ ಹೇಳಿ, ಹೊರಗಡೆ ನೀವು ಸಮಾಜನ ಫೇಸ್ ಮಾಡಕ್ಕೆ ನಿಜವಾಗ್ಲೂ ನಿಮ್ಗೆ ಕಷ್ಟ ಅಂತ ಅನ್ಸತ್ತಾ, ಅಥವಾ ಅದನ್ನೆಲ್ಲ ಓವರ್ಕಮ್ ಮಾಡಿ ಯಾರು ಏನೇ ಆದ್ರೂ ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ತರ ಹೋಗ್ತಾ ಇದ್ದೀರಾ? ಇಲ್ಲ, ಅದು ಜನಗಳ ಹತ್ರ ಹೊರಗಡೆ ಹೋಗುವಾಗ ಪಬ್ಲಿಕ್ ಅಲ್ಲೇ ಆಗಿರ್ಬೋದು, ಒಂದು ಬಸ್ಸಲ್ಲೇ ಆಗಿರ್ಬೋದು, ಒಂದು ಏನಂದ್ರೆ ನಾವು ಮೀಡಿಯಾ ಮುಂದೆ ಏನ್ ಬೇಕಾದ್ರೂ ಹೇಳ್ಬೋದು. ಸೊ ಅದ್ರಲ್ಲಿ ಪಟ್ಟಿಯವ್ರಿಗೆ ಗೊತ್ತಾಗುತ್ತೆ ಕಷ್ಟ ಏನು ಅನ್ನೋದು. ನಾವು ಪಬ್ಲಿಕ್ ಅಲ್ಲಿ ಹೋಗುವಾಗ
ಕೆಲವರು ಅದ್ರಲ್ಲಿ ಎಲ್ಲರೂ ತಪ್ಪು ಕೆಟ್ಟವ್ರು ಅಂತ ಹೇಳಕ್ ಆಗೋದಿಲ್ಲ. ಅದ್ರಲ್ಲಿ ಒಂದು 5 ಜನ ಒಳ್ಳೆಯವ್ರು ಇದ್ರೆ ಒಂದು 5 ಜನ ಕಿಂಡಲ್ ಮಾಡೋರು ಇರ್ತಾರೆ. ಸೊ ಅದನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಕಾಲ ಇರೋದೆ. ಇವಾಗ ಮನುಷ್ಯ ಕೆಟ್ಟೋದೆ ಅಂತಾರೆ, ಚೆನ್ನಾಗಿದ್ರೆ ಇವ್ರು ಚೆನ್ನಾಗಾಗೋದ್ರು ಅಂತಾರೆ. ಇವಾಗ 5 ಜನ ಒಳ್ಳೆಯವರು ಹೇಗಿರ್ತಾರೋ 5 ಜನ ಕೆಟ್ಟವರು ಹಾಗೆ ಇರ್ತಾರೆ. 5 ಜನ ಒಳ್ಳೆಯವರಲ್ಲಿ ಒಬ್ರು ಕಾಲ್ ಮಾಡಿದ್ದಾರೆ, ಮಾತಾಡ್ತಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ. ಒಳ್ಳೆಯವರು ಅಂದ ತಕ್ಷಣ ನೋಡಿ ಮಾತಾಡ್ತಿಲ್ಲ ಅವರು. ಹಲೋ ಮಾಡ್ಬಿಟ್ರು. ಓಕೆ, ಲೈನ್ ಡಿಸ್ಕನೆಕ್ಟ್ ಆಯ್ತು. ಬಟ್ ಒಂದು ನಂಬಿಕೆ ಇದೆ, ನೀವೇನಾದ್ರೂ ಮನಸ್ಫೂರ್ತಿಯಾಗಿ ಒಂದು ಒಳ್ಳೆ ಅಂದ್ರೆ ಆಫ್ಕೋರ್ಸ್ ಒಳ್ಳೆ ಮನಸ್ಸಿಂದಾನೆ ಕೆಲವ್ರನ್ನ ನೋಡಿದಾಗ ನಿಮ್ಗೆ ಓಕೆ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಅನ್ಸಿ ನೀವು ದುಡ್ಡು ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅವ್ರ ಲಕ್ಕು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅದ್ ಹೇಳೋದ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. ಸೊ ಒಂದು ದುಡ್ಡು ಯಾರಿಗೆ ನಾವು ಎತ್ತಿ ಕೊಟ್ರು ಸೊ ಅದ್ರ ಟೈಮ್ ಚೆನ್ನಾಗಿರ್ಬೇಕು ಅಂತಾರೆ. ಟೈಮ್ ಚೆನ್ನಾಗಿರ್ಬೇಕು, ಮನುಷ್ಯನಿಗೆ ಫಸ್ಟ್ ಟೈಮ್ ಚೆನ್ನಾಗಿರ್ಬೇಕು. ಆಗ ಟೈಮ್ ಚೆನ್ನಾಗಿರೋ ಕಲ್ ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರೋ ವಿಷಯಗಳೇ. ಸೊ ಕೆಲವರು ತಗೊಂಡ್ರೆ ಒಳ್ಳೆ ಮನಸ್ಸಿಂದ ತಗೊಂಡ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ಕೆಲವರು ಇವ್ರದ ತಗೊಂಡ್ರೆ ಅಯ್ಯೋ ಏನಾಗುತ್ತೋ, ಸಿಗುತ್ತಾ ಸಿಗಲ್ವಾ ಅಂತ 2 ಮನ್ಸಲ್ಲಿ ತಗೊಂತಾರೆ. ಕೆಲವ್ರಿಗೆ ಸಿಗ್ದಿಲ್ದಿರಾನು ಇರ್ಬೋದು, ಕೆಲವ್ರಿಗೆ ಸಿಕ್ಕಿದೆ. ಸೊ ನನ್ನ ಅನುಭವಲ್ಲಿ ಒಂದು 100% ಅಲ್ಲಿ 80% ಸೊ ನನ್ನ ಹತ್ರ ಈಗನು ನಾನ್ ಹಿಂಗಿದ್ರು ನೋಡೋದಕ್ಕೆ ನನ್ ಹಿಂಗಂತ ಈ ತರ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಿರೋವಾಗ ಸೊ ನನ್ನ ಹುಡಿಕೊಂಡ್ ಬರ್ತಾರೆ. ಈಗ ಹುಡಿಕೊಂಡ್ ಬಂದಮ್ಮ ಬೋಣಿ ಮಾಡಮ್ಮ ಅಂತಾರೆ. ಖಂಡಿತವಾಗಿ ಈಗನು ಅಷ್ಟೇ ಎಷ್ಟೋ ಬೊಕ್ಕೆ ಅಂಗಡಿಗಳು, ಎಷ್ಟೋ ಅಂಗಡಿಗಳು. ಸೊ ನಾನ್ ಅವ್ರನ್ನ ಹುಡಿಕೊಂಡ್ ಹೋಗಲ್ಲ, ಅವ್ರು ನನ್ನ ಹುಡಿಕೊಂಡ್ ಬರ್ತಾರೆ. ಬೆಳಿಗ್ಗೆ ಹೊತ್ತು ಬಂದ್ಬಿಟ್ಟು ಆಟೋದವರು ಕೂಡ ತುಂಬಾ ಜನ, ಆಟೋದವರು, ಕಾರ್ ಅವರು, ಟ್ಯಾಕ್ಸಿ ಅವರು, ಮತ್ತೆ ಬಿಸ್ನೆಸ್ ಮಾಡೋರು, ಮತ್ತೆ ಒಳ್ಳೊಳ್ಳೆ ರಿಚ್ ಫ್ಯಾಮಿಲಿಗಳು. ಸುಮಿತ್ರಾ ಅವರೇ, ಅದು ನಾವೇ ಕೇಳಿದ್ರೆ ಅದೃಷ್ಟ ಬರಲ್ವಾ? ನೀವೇ ಒಳ್ಳೆ ಮನ್ಸಿಂದ ಅಂದ್ರೆ ನೀವೇ ಮನ್ಸ್ ಮಾಡಿ ಕೊಡ್ಬೇಕಾದ್ರೆ ಆತರ ಏನಲ್ಲ. ಸೊ ತಗೊಂಡವ್ರಿಗೆ ಇರ್ಬೇಕು ಫಸ್ಟ್. ಓ, ನನಗಿದೆ, ಅರುಣ್ಗೂ ಇದೆ. ನೋಡೋಣ, ಕೇಳಿ ನೋಡ್ತೀವಿ ಎಷ್ಟು ಕೊಡ್ತಾರೆ ನೋಡೋಣ. ಫಸ್ಟ್ ಕಾಲ್ ಬೋಣಿ ಮಾಡೋದಕ್ಕೆ ಅಂತ ಒಬ್ರು ಫೋನ್ ಮಾಡಿದ್ದಾರೆ. ಹಲೋ ಹಲೋ ಹಲೋ, ಕಿರಣ್ ಅವರು ಮಾತಾಡ್ತಿರೋದು? ಹೌದು, ಕಿರಣ್ ಅವರು. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಸೌಜನ್ಯ ಅಂಡ್ ಅರುಣ್. ನಮಸ್ಕಾರ ಕಿರಣ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲೇ ಬೆಂಗಳೂರಿಂದ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಇವಾಗ ನಮ್ಮ ಜೊತೆ ಸುಮಿತ್ರಾ ಅವರಿದ್ದಾರೆ, ಮತ್ತೆ ದುರ್ಗಾ ಅವರಿದ್ದಾರೆ. ಪ್ರೋಗ್ರಾಮ್ ನೋಡ್ತಿದ್ದೀರಾ ಅಲ್ವಾ? ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಕಿರಣ್ ಅವರೇ. ಹೇಳಿ, ನೀವೇನಾದ್ರೂ ಪ್ರಶ್ನೆ ಕೇಳ್ಬೇಕಿತ್ತಾ? ಅದೇ ಪವಿತ್ರ ಅವ್ರಿಗೆ ಸುಮಿತ್ರಾ ಅವ್ರಿಗೆ ಕೇಳಿ. ಸುಮಿತ್ರಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಿನ್ನೆ ಚಿತ್ರಕಲಾ ಪರಿಷತ್ಗೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಓಕೆ. ಅವ್ರದ್ದು ಫೋಟೋಗಳೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವ್ರ ಮಾಡ್ಲಿಂಗ್ ಫೋಟೋ ಎಲ್ಲ, ಡಿಸೈನ್ ಎಲ್ಲ ನೋಡಿ. ಎಸ್ಪೆಷಲಿ ಬ್ಲಾಕ್ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾರಲ್ವಾ ಅವರು? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು, ಅದ್ರಲ್ಲಿ ಈಗಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅದೇ ತರ ಅವರು ಯಾವ್ದು ಈ ನಮ್ಮ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ನರ್ವಸ್ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅವಾಗ ನೀವು ನೋಡೋಕೆ ತ್ರಿಷಾ ತರ ಇದ್ರಿ ಅಂತ ನೀವು ಹೇಳ್ತಾ ಇದ್ರಿ, ಆದ್ರೆ ಇವಾಗ ಬ್ಲಾಕ್ ಸ್ಯಾರಿ ನೋಡ್ಬಿಟ್ಟು ನನಗೇನ್ ಅನ್ಸ್ತು ಗೊತ್ತಾ? ಖುಷ್ಬು ತರ ಇದೀರಾ ಅನಿಸ್ತು. ಪಾಪ ಸುಮ್ಮನೆ ಖುಷ್ಬು ಓಡ್ಸ್ಕೊಂಡ್ ನಾನು ನೋಡ್ತಿಗಿರ್ತಾ. ಮತ್ತೆ ತಿರೀಶಾರು ಏಜ್ ಖುಷ್ಬು ನನ್ಗಿಂತ ಸೀನಿಯರ್. ಇವಾಗ ನನ್ನ ನೋಡ ಯಾರೋ ಬಂದು ಹೋಲಿಸ್ತಾರೆ, ನಿಮ್ಮ ನೋಡ ನನಗೆ ಹಂಗೆ ಹೋಲಿಸ್ಬೇಕು ಅದ್ರ ತಪ್ಪೇನಿಲ್ವಲ್ಲ ಬಿಡಿ. ಒಳ್ಳೆ ಸೊ ಇವಾಗ ಓಕೆ ಸುಮಿತ್ರಾ ಅವರೇ ಹೇಳಿ, ಸೊ ನಿಮ್ಗೆ ಮಾಡ್ಲಿಂಗ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಬಂದಾಗ ಫಸ್ಟ್ ಯಾರ ಹತ್ರ ಡಿಸ್ಕಸ್ ಮಾಡಿದ್ರಿ? ನಿಮ್ಮ ಫ್ರೆಂಡ್ಸ್ ಅಂತ ಒಂದಷ್ಟು ಗ್ರೂಪ್ ಇದೆ, ಫ್ಯಾಮಿಲಿ ಅಂತ ಒಂದ್ ಸ್ವಲ್ಪ ಗ್ರೂಪ್ ಇದೆ. ಸೊ ಯಾರ ಹತ್ರ ನೀವು ಡಿಸ್ಕಸ್ ಮಾಡಿದ್ರಿ? ನಿಮ್ಗೆ ಕ್ಲೋಸ್ ಫಸ್ಟ್ ಸರ್ಕಲ್ ಅಂತ ಯಾರಿದ್ದಾರೆ ನಿಮ್ ಲೈಫ್ ಅಲ್ಲಿ? ಸೊ ನನಗೆ ಕ್ಲೋಸ್ ಅನ್ನೋದು ಯಾರು ಇಲ್ಲ. ಸೊ ನಾನು ಸ್ಟೋರಿಯಲ್ಲೇ ಹಾಕ್ಬಿಟ್ಟಿದ್ದೀನಿ. ನೀವು ನಂದು ಇನ್ವಿಟೇಷನ್ ನೋಡಿರ್ಬೋದು. ಸೊ ಆ ಇನ್ವಿಟೇಷನ್ ಅಲ್ಲಿ ಹಾಕಿದೀನಿ. ಯಾವ್ದೇ ಒಂದು ಫ್ರೆಂಡ್ ಸರ್ಕಲ್ ಬಂದು ಪಳಗಿದ್ರು ಆ ನಿಮಿಷ ಮಾತ್ರ ಪಳಗ್ತಾರೆ ಅಷ್ಟೇ, ಮತ್ತೆ ನೆಕ್ಸ್ಟ್ ಹೋದಾಗ ಸೊ ಮರ್ತು ಬಿಡ್ತಾರೆ. ಸೊ ನಾನು ಯಾರಿಗೂ ಕ್ಲೋಸ್ ಅಂತ ಇಟ್ಕೊಂಡಿಲ್ಲ. ಒಂದು ನನ್ ಮನ್ಸಿಗೆ ಒಂದು ಟೈಮ್ ಚುಚ್ಚುತ್ತೆ. ಏನಂತ ಚುಚ್ಚುತ್ತೆ ಅಂದ್ರೆ, ಸೊ ನಾನು ಹಿಂಗಾಗಿರೋದಕ್ಕೋಸ್ಕರ ನನ್ನ ಹತ್ರ ಕ್ಲೋಸ್ ಆಗಿ ಇಲ್ವೇನೋ ಯಾರು ಅನ್ಸುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಅವ್ರು ಅವಾಯ್ಡ್ ಮಾಡೋ ಮುಂಚೆ ನಾನೇ ಅವಾಯ್ಡ್ ಮಾಡ್ಬಿಡ್ತೀನಿ. ಸೊ ಅವ್ರು ಯಾವ ಟೈಮ್ಗೆ ಏನ್ ಮಾತಾಡ್ತಾರೆ ಅದನ್ನ ನಾನು ಮಾತಾಡ್ತೀನಿ, ಮತ್ತೆ ಅವರು ಮಾತಾಡ್ತಾರೆ ಅಷ್ಟೇ. ಸೊ ನನ್ಗೆ ಕ್ಲೋಸ್ ಆಗಿರೋದಂದ್ರೆ ನಮ್ಮ ತಾಯಿ. ಇನ್ ಮುಂದೆ ನಾನು ಸೌಜನ್ಯ ನಿಮ್ಗೆ ಕ್ಲೋಸ್ ಆಗಿರ್ತೀವಿ, ಯೋಚನೆ ಮಾಡಬೇಡಿ. ಖಂಡಿತವಾಗಿ. ಸೊ ತಾಯಿಗೆ ಏನ್ ಕೇಳಿದೆ ಅಂದ್ರೆ, ಜನ್ಮ ಕೊಟ್ಟಿರೋ ತಾಯಿ. ಸೊ ಅವ್ರಿರೋವಾಗ ನಾನು ಅದ್ರ ಸ್ಟೋರಿಯಲ್ಲಿ ಹಾಕಿದ್ದೀನಿ. ಸೊ ಆಗ ನಾನು ಈ ತರ ಆ ದೋಸ್ತಲ್ಲಿ ಬೆಗ್ಗಿಂಗು, ಸೆಕ್ಸ್ ವರ್ಕರ್ಗೆ ಹೋಗ್ತಾ ಇದ್ದೆ. ಇಲ್ಲ ಅಂತ ಹೇಳಿ ಸೆಕ್ಸ್ ವರ್ಕರ್ಗೆ ಹೋಗ್ತಾ ಇದ್ದೆ. ಸೊ ಆಗ ಏನೇನೋ ಒಂದು ನೋವು, ಸಣ್ಣ ಪುಟ್ಟ ನೋವಾದ್ರೆ ನಮ್ಮ ತಾಯಿ ಹತ್ರ ಹೇಳ್ಕೊಳ್ತಾ ಇದ್ದೆ, ಹಿಂಗಾಯ್ತಮ್ಮ ಅಂತ. ಅವಾಗ ನಮ್ಮ ತಾಯಿ,
ಹೋಗ್ಲಿ ಬಿಡಮ್ಮ ಅದೆಲ್ಲ ಇರೋದೆ ಹಿಂಗೆ ನೀನ್ ಆಗಿತ್ತು ಹಿಂಗೆ ತಪ್ಪು ಅನ್ನೋದು ಒಂದ್ ಕಡೆ ಇರುತ್ತೆ. ಸೊ ಹೇಳೋರು ಅದೇ 2008 ನಮ್ಮ ತಾಯಿನೂ ತೀರ್ಕೊಂಡ್ಬಿಟ್ರು. ಸಾಕಷ್ಟು ಮಾತುಕತೆ ಮುಂದುವರಿಸೋಣ, ಅವ್ರ ಜೊತೆ ಮಾತಾಡೋಣ. ಬಡದಿಗಿಂತ ಮುಂಚೆ ನಮ್ ಜೊತೆ ಮಾತಾಡೋದಕ್ಕೆ ಭಾಗ್ಯ ಅವರಿದ್ದಾರೆ ಮಂಗಳೂರಿಂದ. ಹಲೋ ನಮಸ್ತೆ. ನಮಸ್ತೆ ಭಾಗ್ಯ ಎನ್ನಲೇ ಕರೀಲ ನಿಮ್ಮನ್ ಭಾಗ್ಯ ಅಂತ? ಕರೆಯೋದಕ್ಕೆ ಹಾಗಲ್ಲ, ಬರೀ ಭಾಗ್ಯ ಅಂತ ಕರೀಬೇಕಾ? ಭಾಗ್ಯ ಅವರೇ ಅಂತ ಕರಿಬೇಕಾ? ವಯಸ್ಸು ಗೊತ್ತಿಲ್ಲದೆ ಹೇಗೋ ಕರೆಯೋದು ಹಾಗೇನೆ. ಸೊ ಭಾಗ್ಯ ಅವರೇ, ಸರಿ ಹೇಳಿ ಮೇಡಮ್. ಹೇಗ್ ಬರ್ತಿದೆ ಮಾರ್ನಿಂಗ್ ಮಂತ್ರ? ಮಾರ್ನಿಂಗ್ ಮಂತ್ರ ನಾನು ಎಲ್ಲ ಬೆಳಗ್ಗೆ ಎಲ್ಲಾ ಕೆಲಸಗಳನ್ನು ಬಿಟ್ಟು ನಿಮ್ಮನ್ನ ನೋಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ. ಅದ್ರಲ್ಲೂ ಈಗ ನೀವು ಪವಿತ್ರ ಮತ್ತೆ ದುರ್ಗಾ ಇವರು ಸುಮಿತ್ರಾ ಮತ್ತೆ ದುರ್ಗಾ ಅವರನ್ನು ಪರಿಚಯಿಸ್ತಿರೋದು ದೊಡ್ಡ ಒಂದು ಕ್ರೆಡಿಟ್ ನಿಮಗೆ ಮೇಡಮ್. ವೆರಿ ನೈಸ್. ಯಾರ ಜೊತೆ ಮಾತಾಡ್ತೀರಾ ಮೊದ್ಲು ಇವಾಗ ನೀವು? ನನ್ಗೆ ಪವಿತ್ರ ಇವರು ಸುಮಿತ್ರಾ ಹೇಳಿ ಹೇಳಿ ಭಾಗ್ಯ ಅವ್ರು ಏನ್ ಮಾತಾಡ್ಬೇಕು? ಸುಮಿತ್ರಾ ಅವ್ರಿಗೆ ಒಂದು ಅಭಿನಂದನೆ ಹೇಳ್ಬೇಕಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಸಮಾಜದಲ್ಲಿ ಇಷ್ಟ ತನಕ ಅವರನ್ನು ಯಾರು ಗುರುತಿಸಿರ್ಲಿಲ್ಲ. ಥ್ಯಾಂಕ್ ಯು. ಈಗ ನೀವು ಇದರಲ್ಲಿ ಜೀ ಕನ್ನಡದ ಮುಖಾಂತರ ಮಾಧ್ಯಮದ ಮುಖಾಂತರ ನೀವೆಲ್ಲ ಪ್ರಚಾರಕ್ಕೆ ಬರ್ತಾ ಇದ್ದೀರಾ. ನಾನು 20 ವರ್ಷದಲ್ಲಿ ಇದ್ದೆ. ಅವರನ್ನು ತುಂಬಾ ನಿಕೃಷ್ಟವಾಗಿ ನೋಡ್ತಾ ಇದ್ರು ಸಮಾಜದಲ್ಲಿ. ಆದ್ರೆ ಅವರು ಮಕ್ಕಳಿಗೆಲ್ಲ ಹಣ್ಣು ಹಂಪಲೆಲ್ಲ ತಂದು ಕೊಡ್ತಾ ಇರುವಾಗ ಎಲ್ಲ ಬೈತಾ ಇದ್ರು ಅವ್ರ ಕೈಯಲ್ಲಿ ಇಸ್ಕೊಳ್ಬೇಡಿ ಅಂತ. ಆಗ ನನಗೆ ತುಂಬಾ ನೋವಾಗ್ತಾ ಇತ್ತು, ಇವ್ರನ್ನ ಯಾಕೆ ಹೀಗೆ ಇಟ್ಟಿದ್ದಾರೆ ಅಂತ. ಆದ್ರೆ ಇವತ್ತು ನಿಜವಾಗ್ಲೂ ನಾನು ಆ 20 ವರ್ಷದ ಇವತ್ತು ಖುಷಿಯಾಗಿ ಪರಿವರ್ತನೆ ಮಾಡ್ಕೊಂಡು ಸಂತೋಷವಾಗಿ ಜೀವನದಲ್ಲಿ ನೀವೆಲ್ಲ ತುಂಬಾ ಬರ್ಬೇಕು, ದೇಶಕ್ಕೆ ಜನತೆಗೆ ಒಳ್ಳೇದಾಗ್ಬೇಕು, ಒಳ್ಳೆ ಮೆಸೇಜ್ ಬರ್ಬೇಕು ಅಂತ ಆಶಿಸ್ತೇನಮ್ಮ. ದೇವ್ರು ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ. ನಂಗೆ ಎಷ್ಟು ಸಂತೋಷ ಅಂದ್ರೆ ನಾನು 20 ವರ್ಷದಲ್ಲಿ ಅನುಭವಿಸಿದ ನೋವೆಲ್ಲ ಇವತ್ತು ಹೋಗ್ಬಿಟ್ಟಿದೆ. ಥ್ಯಾಂಕ್ ಯು ಮಾ, ತುಂಬಾ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಭಾಗ್ಯ ಅವರೇ. ನಿಮ್ ಜೊತೆ ಮಾತಾಡಿ ನಮ್ ಭಾಗ್ಯ ಅಂತ ಹೇಳ್ಬೇಕು ನಿಮ್ ಜೊತೆ ಮಾತಾಡಿದ್ದು. ಸೊ ಸುಮಿತ್ರಾ ಅವರೇ ಇನ್ನೊಬ್ರು ಇದ್ದಾರೆ ಮಾತಾಡೋದಕ್ಕೆ. ದುರ್ಗಾ ಅವರೇ ಮಾತಾಡೋಣ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಓಕೆ ಹಲೋ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ ಹೆಸರು? ನವೀನ್ ಅಂತ. ನವೀನ್ ಅಂತನಾ? ಹೌದು, ನವೀನ್. ಓಕೆ, ನವೀನ್ ಅವರೇ, ಸುಮಿತ್ರಾ ಅವರಿದ್ದಾರೆ, ಮಾತಾಡಿ. ಮಾತಾಡಿ. ಹೇಳಿ ಸರ್. ನಮಸ್ತೆ ಸರ್. ಹಲೋ ಹಲೋ ಹೇಳಿ ಸರ್. ಸರ್ ಟಿವಿ ವಾಲ್ಯೂಮ್ ನ ಮೋಸ್ಟ್ಲಿ ನೀವು ಮ್ಯೂಟ್ ಮಾಡಿಲ್ಲ, ಅದಕ್ಕೆ ಲೈನ್ ಡಿಸ್ಕನೆಕ್ಟ್ ಮಾಡ್ಬೇಕಾಗ ಬಂತು. ಇವಾಗ ನಾವೇ ಮಾತಾಡುವಂತಹ ಚಾನ್ಸ್ ನಮ್ಗೆ ಸಿಕ್ತು. ಸೊ ನೀವ್ ಹೇಳ್ತಾ ಇದ್ರಿ ಫ್ರೀ ಟೈಮ್ ನಲ್ಲಿ ಅಂದ್ರೆ ನೀವೇನ್ ಮಾಡ್ತೀರಾ? ಸಿಗ್ನಲ್ಸ್ ಗೆ ಹೋಗೋದಿರ್ಬೋದು, ಅಂದ್ರೆ ಇನ್ನೊಂದು ಹೇಳಕ್ಕೆ ಪಬ್ಲಿಕ್ ಗೆ ಫಸ್ಟ್ ತಿಳಿಯೋದು ಅಂತ ವಿಷಯಗಳನ್ನ ಹೇಳ್ತೀನಿ. ಸಿಗ್ನಲ್ ಅಲ್ಲಿ ನಮ್ಮವ್ರು ಯಾರು ಕೇಳೋದಿಲ್ಲ. ಹೌದಾ? ನಮ್ಮವ್ರು ಯಾರು ಕೇಳೋದಿಲ್ಲ. ಅದನ್ನ ನೀವು ಸ್ಪಷ್ಟವಾಗಿ ನೋಡ್ಬೇಕು. ಇವಾಗ ಯಾರನ್ನ ಒಬ್ರು ಸಪೋಸ್ ಏನೇನ ಇವಾಗ ಒಂದು ಉದಾಹರಣೆಗೆ ಒಂದು ಮರ್ಡರ್ ಮಾಡ್ಬಿಟ್ಟಿರ್ತಾರೆ, ಅವ್ರನ್ನ ಪೊಲೀಸರು ಹುಡ್ಕೊಂಡು ಹೋಗ್ತಾರೆ, ಕಂಡು ಹಿಡಿಬೇಕು ಅಂತ ಯಾವ್ದನ್ನ ಒಂದ್ ರೀತಿಯಲ್ಲಿ ಹೋಗಿ ಹಿಡಿತಾ ಇರ್ತಾರೆ ಅವ್ರನ್ನ. ಸೊ ಸಿಗ್ನಲ್ ಕೇಳೋರು ನಮ್ಮವ್ರು ಇಲ್ಲ. ಅದು ಫಸ್ಟ್ ತಿಳ್ಕೊಳ್ಳಿ. ಒಳ್ಳೆ ಕೆಲಸ ಮಾಡಿದ್ರಿ ನೀವು ಇದನ್ನ ಹೇಳಿ. ಬಿಕಾಸ್ ಸುಮಾರು ಜನ ಹೋಗಿ ಬಂದ್ ಕೇಳ್ತಾರಲ್ಲ ಅಂತ ದುಡ್ಡು ಕೊಡೋದು ಎಲ್ಲ ಮಾಡ್ತಾರೆ. ಇಲ್ಲ ಸಿಗ್ನಲ್ ಅಲ್ಲಿ ಕೊಡೋರ್ಗೆಲ್ಲ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮವರೆಲ್ಲ ಅಂಗಡಿ ಡೀಸೆಂಟ್ ಆಗಿ ಕೇಳ್ಕೊಂಡು ಡೀಸೆಂಟ್ ಆಗಿ ಹೋಗ್ಬಿಡ್ತಾರೆ, ಜಗಳ ಮಾಡೋದಿಲ್ಲ. ಈ ಸಿಗ್ನಲ್ ಅಲ್ಲಿ ಏನಂದ್ರೆ ಈ ಆಂಧ್ರ ಸೈಡ್ ಇಂದ ತುಂಬಾ ಗಣಸರುಗಳು ಬಂದ್ಬಿಟ್ಟಿದ್ದಾರೆ. ಎಲ್ಲನ ಈ ಕಡೆ ಸೈಡ್ ಅಲ್ಲಿ ತೋಪ್ಗಳು ಮತ್ತೆ ಕಾಂಪೌಂಡ್ ಇರೋ ಜಾಗದಲ್ಲಿ ಹೋಗಿ ಡ್ರೆಸ್ ಗಳನ್ನ ಚೇಂಜ್ ಮಾಡ್ಕೊಂಡು ಬಂದು ಆ ಸಿಗ್ನಲ್ ಅಲ್ಲಿ ಹೇಳ್ತಾ ಇದ್ದಾರೆ. ನೀವು ಸಿಗ್ನಲ್ ಅಲ್ಲಿ ಜನಗಳು ನಮ್ಮವ್ರಂತ ನೀವು ಕೊಡ್ತಾನೆ ಇದ್ರೆ ಅವರು ಜಾಸ್ತಿ ಆಗ್ತಾನೆ. ಹೇಗೆ ಕಂಡುಹಿಡಿಯೋದು? ಸೊ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ಇವಾಗ ನನ್ನನ್ನು ಇಟ್ಕೊಳ್ಳಿ. ಸೊ ನನಗೆ ನೋಡಿ ಹೆಣ್ಣಿದ್ದಾಗೆ ಇದ್ದೀನಿ. ಸೊ ನನಗೆ ಯಾವ್ದು ಡಿಫ್ರೆನ್ಸ್ ಇಲ್ಲ. ಆಕ್ಟಿವಿಟಿ ನೋಡೋಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಿಲ್ಲ. ಅವ್ರದ್ದು ಬಂದು ಅಟ್ಟಕಟ್ಟವಾಗಿರ್ತಾರೆ, ತಲೆಗೆ ಟೋಪ ಹಾಕೊಳೋದಂತ, ಮತ್ತೆ ವಿಗ್ ಹಾಕೊಳೋದು, ಮತ್ತೆ ಪ್ಯಾಂಟ್ ಶರ್ಟ್, ಮತ್ತೆ ಅವ್ರ ಪರಿಸ್ಥಿತಿ ಟೈಮಲ್ಲಿ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಮತ್ತೆ ಚೆನ್ನಾಗಿ ಮಾಧ್ಯಮವರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಸೊ ಅವ್ರೊಬ್ರು ಮಾಡೋದ್ರಿಂದ ಸೊ ಈ ಸಮುದಾಯನೇ ಈ ತರ ಮಾಡ್ತಾ ಇದೆ. ಆಮೇಲೆ ಯೂಶಲಿ ಒಂದೇನಂದ್ರೆ ಹುಡುಗರು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಬರ್ತಾರೆ ಕೆನ್ನೆಗಿಂತಾರೆ, ಮುತ್ಕೊಟ್ಬಿಟ್ಟೆಲ್ಲ ಹೊಟ್ಟೋಗ್ತಾರೆ ಅಂತ. ಅದು ನಿಮ್ಮವ್ರಲ್ವಾ ಮಾಡೋದು, ಅಥವಾ ಅವ್ರು ಸುಮ್ನೆ ತಮಾಷೆಗೆ ಮಾಡೋದು? ಅದು ಜೋಕ್ಸ್ ಆಗಿ ಮಾಡ್ತಾರೆ. ಏನಾದ್ರು ಅಂಗಡಿ ಕೇಳೋಕ್ ಹೋಗುವಾಗ ಅವಾಗ ಹೇಳ್ತಾರೆ ಪುಟ್ಟು ಕೊಡು ಪುಟ್ಟು. ರಫ್ ಆಗಿ ಹೋಗಿ ಕೇಳಿದ್ರೆ ಯಾರು ಕೊಡ್ತಾರೆ ಹೇಳಿ? ರಫ್ ಆಗಿ ಹೋಗಿ ಸುಮಾರು ಸತಿ ಕಾಡ್ಸಿದ್ದಾರೆ ಬಿಡಿ. ಇವಾಗ ಇನ್ನೊಬ್ರು ರೆಡಿ ಇದ್ದಾರೆ ಮಾತಾಡ್ಬೇಕು ನಿಮ್ಮ ಹತ್ರ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಹರೀಶ್ ಅಂತ ಹೇಳಿ. ಓಕೆ ಹರೀಶ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತೀರಿ ಸರ್? ಹಂಪಿಯಿಂದ. ಓ ಮೈ ಗಾಡ್. ಸೊ ಅಲ್ಲೇ ಬಂದು ಫೋಟೋ ಶೂಟ್ ಎಲ್ಲ ಮಾಡಿದ್ರು ನಮ್ಮ ಸುಮಿತ್ರಾ ಅವರು, ದುರ್ಗಾ ಅವರು ಎಲ್ಲ. ಸೊ ಮಾತಾಡಿ, ಯಾರ ಹತ್ರ ಮಾತಾಡ್ತೀರಾ? ಯಾರ ಕೊಡ್ಲಿ ಹೇಳಿ?
ದುರ್ಗ ಅವ್ರ ಹತ್ರ ಮಾತಾಡಿ ಒಂದ್ಸತಿ. ಅವೇ ಬೇಡ ಬೇಡ ನಮ್ಮ ಅಜ್ಜಿ ಹತ್ರ ಪರವಾಗಿಲ್ಲ. ಆಯ್ತು, ಸುಮಿತ್ರಾ ಅವ್ರ ಹತ್ರ ಮಾತಾಡಿ. ಹಲೋ ಹಲೋ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಿಮ್ದೆಲ್ಲ ಫೋಟೋ ಶೂಟ್ ನೋಡಿ ಸಂತೋಷ ಆಯ್ತು. ಹಾ ಸರ್. ಅಂದ್ರೆ ನಮಗೆ ಗೊತ್ತಿದ್ದೀರಾ ನೀವು ಒಂದು ಹಂಪಿಯಲ್ಲಿ? ಹಾ ಸರ್. ನಿನ್ನೆ ಗೊತ್ತಾಯ್ತು. ಹೌದಾ ಸರ್? ಹಂಪಿ ಎಲ್ಲ ಚೆನ್ನಾಗ್ ಬಂದಿದೆ. ಹಾ ಸರ್. ಹಂಪಿ ನೋಡಕ್ಕೆ ಬಹಳ ಚೆನ್ನಾಗಿದೆ. ಹಂಪಿ ಅನ್ನೋದ್ಕಿಂತ ಹಂಪಿ ನಮ್ದು ಅನ್ನೋದು ಮುಖ್ಯ. ಯಾಕಂದ್ರೆ ಹಂಪಿ ನಮ್ಮ ಇಂಡಿಯಲ್ಲಿ ಇದೆ, ಸೊ ನಮ್ ಕರ್ನಾಟಕದಲ್ಲಿದೆ. ನಮ್ದೇ. ಹೌದು. ಇಲ್ಲೇ ಇದೆ. ಹೌದು. ಹಲೋ ಹೇಳಿ ಸರ್. ಸೊ ಫೋಟೋಸ್ ಎಲ್ಲ ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಲ್ವಾ? ಹಾ, ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಮಾರ್ನಿಂಗ್ ಮಂತ್ರನೂ ಹಾಗೆ ನೋಡ್ತಾ ಇರಿ, ಸ್ಪೆಷಲ್ಸ್ ಇದ್ದೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಓಕೆ. ಸೊ ದುರ್ಗಾ ಅವರೇ, ಏನು ಅಜ್ಜಿ ಇದಾರೆ ಅಂತ ಫುಲ್ ಭಯನಾ? ನೀವು ಜಾಸ್ತಿ ಮಾತಾಡ್ತಿಲ್ಲ? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಹಂಗ ಏನು ಇಲ್ಲ, ಮಾತಾಡ್ತೀವಿ ನಾವು. ನಮ್ಮ ಅಜ್ಜಿ ದೊಡ್ಡವರು, ಅವರೇ ಮಾತಾಡ್ಲಿ. ಯಾಕೆಂದ್ರೆ ಅವ್ರು ಮಾಡಲಿಂಗ್ ಮಾಡ್ತಾರೆ, ನಾನ್ ಮಾಡಲಿಂಗ್ ಮಾಡಿಲ್ಲ, ಅವರೇ ಮಾತಾಡ್ಬೇಕು. ತರ್ತಾರೆ ಅವ್ರು ಮಾಡ್ಲಿಂಗ್ ಗೆ. ನಿಮ್ಗೆ ಇನ್ನೂ ಅರ್ಲಿ 20s ಅಷ್ಟೇನೆ. ನೆಕ್ಸ್ಟ್ ಅದ ಅರ್ಲಿ 20s ಅಂದ್ರೆ 20 ಇಂದ 30 ಒಳಗಡೆನೆ ಇದ್ದೀರಾ. ಸೊ ನೆಕ್ಸ್ಟ್ ಬರ್ತೀರಾ ನೀವು ಕೂಡ ಮಾಡ್ಲಿಂಗ್ ಗೆ? ಬರ್ತೀವಿ, ನೋಡೋಣ, ದೇವ್ರು ಇದ್ದಾರೆ ಡೆಫಿನೆಟ್ಲಿ. ಅಂಡ್ ಇವಾಗ ಸುಮಿತ್ರಾ ಅವರೇ, ಸಾಕಷ್ಟು ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಪಂಚದಾದ್ಯಂತ ಇನ್ಫ್ಯಾಕ್ಟ್ ಜಿ ಕನ್ನಡ ವಾಹಿನಿ ನೋಡ್ತಾರೆ. ಎಲ್ಲರಿಗೂ ನಿಮ್ಮ ಒಂದು ಮೆಸೇಜ್ ಏನಂತ ಕೊಡ್ತೀರಾ? ಒಂದು ಎರಡೇ ವರ್ಡ್ ಹೇಳ್ತೀನಿ. ಖಂಡಿತ. ಸೊ ಈ ವರ್ಡು ನನ್ಗೆ ತುಂಬಾ ತಟ್ಟಿಬಿಟ್ಟಿದೆ ನನ್ನ ಮನ್ಸಿಗೆ. ಎಲ್ಲೇ ಕೇಳಿದ್ರು ನೀವು ವರ್ಡ್ ಹೇಳಿ ಹೇಳ್ತೀನಿ. ಸೊ ಸುಂದರವಾಗಿ ಒಂದು ಬೆಟ್ಟ ಇದೆ. ಆ ಬೆಟ್ಟನ ಯಾವ್ದೋ ಒಂದು ರೀತಿಯಲ್ಲಿ ಚೂರ್ ಮಾಡ್ಬಿಟ್ಟಿರ್ತಾರೆ. ಚೂರ್ ಮಾಡಿದಾಗ ತುಂಬಾ ವರ್ಷದಿಂದ ಆ ಕಲ್ಲುಗಳು ಹಾಗೆ ಬಿದ್ದಿರುತ್ತೆ. ಹಾಗೆ ಬಿದ್ದಿರೋವಾಗ ಸೊ ಆ ಕಲ್ಲು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಒಡೆದೋಗಿರೋ ಕಲ್ಲು ಅದಕ್ಕೂ ನೋವಾಗಿರುತ್ತೆ. ಸೊ ವೆಂಕಟೇಶ್ ಅವರು ಆ ಕಲ್ಲನ್ನ ಮತ್ತೆ ತೆಗೆದು ಸೊ ಶಿಲ್ಪಿಯ ಕೂಡ್ಸಿ, ಇಲ್ಲ ಕೂಡ್ಸೋದ್ಕಿಂತ ಒಡೆದೋಗಿರೋ ಕಲ್ಲನ್ನೇ ತೆಗೆದು ಶಿಲ್ಪಿಯನ್ನ ಕರ್ಕೊಂಡ್ ಬಂದು ಮತ್ತೆ ಕೆತ್ತಿ ಮತ್ತೆ ಆ ಕಲ್ಲಿಗೆ ಜೀವ ತುಂಬಿದ್ದಾರೆ. ಹಂಪಿ ಅನ್ನೋದೇ ಒಂದು ವಿಶೇಷವಾದ ಜಾಗ, ಕಲ್ಲುಗಳನ್ನ ಕೆತ್ತಿ ಮಾಡಿರುವಂತ. ಹೌದು. ಇನ್ನೊಂದು ಹಂಪಿಗೂ ನನ್ಗೆ ಅವರು ಹೋಲ್ಸವಾಗ, ಸೊ ಹಂಪಿಗೆ ಹೋಗಿ ನೋಡುವಾಗ ನನ್ಗೆ ಗೊತ್ತಾಯ್ತು, ಸೊ ಹಂಪಿನೂ ಸುಂದರವಾಗಿದೆ, ಸೊ ನಾನು ಸುಂದರವಾಗಿದೆ. ಹಂಪಿಯಲ್ಲಿ ಸೊ ಆಗ ಏನು ಇದ್ ನಡೀತು, ಆಗ ಹುಟ್ಟಿದ್ರ ನಾವು ಹುಟ್ಟಿರ್ಲಿಲ್ಲ, ಅದು ದೇವ್ರಿಗೆ ಬಂದ್ ಗೊತ್ತು. ಸೊ ಎಲ್ಲ ಭಿನ್ನಗಳಾಗಿದೆ, ಆದ್ರೆ ಅದ್ರ ನೋವು ಅದಕ್ಕೆ ಗೊತ್ತು, ನಮಗ್ ಗೊತ್ತಿಲ್ಲ. ಸೊ ನಾವು ಹೋದಾಗ ಹಂಪಿ ಆ ಕಂಬಗಳನ್ನ ನೋಡುವಾಗ ಅಯ್ಯೋ ಎಷ್ಟು ಸುಂದರವಾಗಿದೆ, ಅಯ್ಯೋ ತುಂಬಾ ಚೆನ್ನಾಗಿದೆ ಅಷ್ಟೇ ತಿಳ್ಕೊಂಡಿರೋದು ಅಷ್ಟೇ. ಸೊ ಅದು ಒಡೆದೋಗಿದೆ. ಸೊ ಅದೇ ತರಾನೇ ನಮ್ಮ ಮನ್ಸು ಒಳಗಡೆ ಒಡೆದೋಗಿದೆ, ಅದು ಸುಂದರವಾಗಿದೆ, ನಾನು ಸುಂದರವಾಗಿದ್ದೀನಿ. ಸೊ ನಮ್ಮ ಸಮುದಾಯಕ್ಕೆ ಸೊ ನಮ್ಮನ್ನ ಯಾರು ಕೀಳ್ಮಟ್ಟಿಗೆ ನೋಡ್ಬೇಡಿ, ಎಲ್ಲಾರು ಜನ ಆಲ್ ಪೀಪಲ್ ಈಕ್ವಲ್ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಬದುಕೋದಕ್ಕೆ ಹಕ್ಕಿದೆ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರನ್ನೂ ಬೆಳೆಯೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಅರುಣ್ ಹೊರಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ಅವರೇ ಮತ್ತೆ ದುರ್ಗಾ ಅವರೇ ಬಂದಿದ್ದಕ್ಕೆ. ಎಸ್, ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ಜಿ ಕನ್ನಡ ನೋಡ್ತಾ ಇರಿ, ಕಂಡುಕೊಳ್ಳೋದು.